ನಮಸ್ಕಾರ ಸ್ನೇಹಿತರೆ, ಕೇಂದ್ರ ಸರ್ಕಾರದ ಬಜೆಟ್ ಏನಾಗಿದೆ 2026-27 ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಒಂದೊಂದು ಪಾಯಿಂಟ್ ಬಿಡೋದು ಬೇಡ. ಚೆನ್ನಾಗಿದೆ ಬಜೆಟ್. ಚೆನ್ನಾಗಿದೆ ಅನ್ನೋಕ್ಕಿಂತ ಹೊಸದೇನಿಲ್ಲ. ಲಾಸ್ಟ್ ಇಯರ್ಗಿಂತ ನೋಡೋದಾದ್ರೆ ಟ್ಯಾಕ್ಸ್ ಏನಾದ್ರೂ ರಿಫಾರ್ಮ್ಸ್ ಇದೆಯಾ, ಸಣ್ಣ ಪುಟ್ಟದಿದೆ. ಜಾಸ್ತಿ ಲಾಸ್ಟ್ ಇಯರ್ದೇ ಕಂಟಿನ್ಯೂ ಆಗಿದೆ. ಮತ್ತೆ ಬೇರೆ ಏನಾದ್ರೂ ಹೊಸ ಸ್ಕೀಮ್ಸ್ ಆ ತರ ಏನಾದ್ರು ಇದೆಯಾ, ಅದನ್ನೇ ಅಂದ್ರೆ ಇಲ್ಲಿ ಸುಸ್ಥಿರದ ಬಗ್ಗೆ ಮಾತಾಡ್ತಾರೆ. ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬಜೆಟ್ ಮುಖ್ಯಾಂಶಗಳು ನೋಡೋದಾದ್ರೆ ನಿಮ್ಗೆ ಗೊತ್ತಿದೆ, ಬಜೆಟ್ ಅಂತಕ್ಕಂಥದ್ದು ನಮಗೆ ಏನು ಒಂದು ವರ್ಷದಕ್ಕೆ ಏನ್ ಬೇಕು, ಅದರ ಬೇಡಿಕೆ ಅನುದಾನಗಳೇನಿರುತ್ತೆ, ಅಂದಾಜು ವೆಚ್ಚಗಳೇನಿರುತ್ತೆ, ಅದ್ರ ಬಗ್ಗೆ ಇರತಕ್ಕಂಥದ್ದು. 1860ರಲ್ಲಿ ಫಸ್ಟ್ ಟೈಮ್ ಈಸ್ಟ್ ಇಂಡಿಯಾ ಕಂಪನಿ ಸ್ಕಾಟಿಷ್ ಅರ್ಥಶಾಸ್ತ್ರ ಜೇಮ್ಸ್ ವಿಲ್ಸನ್ ಬಜೆಟ್ ನ ಮಂಡಿಸ್ತಾರೆ. ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವತಂತ್ರ ನಂತರ 1947ರಲ್ಲಿ ಮೊದಲ ಹಣಕಾಸು ಸಚಿವ ಆಗಿರ್ತಕ್ಕಂಥ R.K. ಷಣ್ಮುಗಂ ಶೆಟ್ಟಿ ಅವರು ಮಂಡಿಸ್ತಾರೆ. ಅತಿ ಹೆಚ್ಚು ಬಜೆಟ್ ಮಾಡಿರೋ ಮೊರಾರ್ಜಿ ದೇಸಾಯಿ 10 ಸಾರಿ. ಇದನ್ನು ಈ ಸಲ ನಿರ್ಮಲಾ ಸೀತಾರಾಮನ್ ನೆಕ್ಸ್ಟ್ ಅಲ್ಲಿ ಮೀರಿಸತಕ್ಕಂತ ಎಲ್ಲಾ ಸಾಧ್ಯತೆಗಳಿದೆ. ಈಗ 9 ಆಗಿದೆ ನಿರ್ಮಲಾ ಸೀತಾರಾಮನ್ ಅವರದು. ಇನ್ನು ಸುದೀರ್ಘ ಬಜೆಟ್ ಮಾಡಿದ್ದು ನಿರ್ಮಲಾ ಸೀತಾರಾಮನ್ ಅವರು 2 ಗಂಟೆ 40 ನಿಮಿಷಗಳ ಕಾಲ 2020ರಲ್ಲಿ. ಬಜೆಟ್ ನ ಒಂದು ವರ್ಡ್ಸ್ ಕಮ್ಮಿ ಇರೋದು 800 ಪದಗಳು. ಹೀರಾಬಾಯಿ ಮಲ್ಜಿಬಾಯಿ ಪಾಟೀಲ್ 1977ರಲ್ಲಿ ಮಧ್ಯಂತರ ಬಜೆಟ್ ಮಂಡಿಸಿದ್ರು. ಅತ್ಯಂತ ದೊಡ್ಡ ಬಜೆಟ್ ಯಾವುದು ಇನ್ ವರ್ಡ್ಸ್, ಅಕ್ಷರಗಳಲ್ಲಿ ಹೇಳೋದಾದ್ರೆ ಮನಮೋಹನ್ ಸಿಂಗ್ ನಮ್ಮ ಒಂದು LPG ಸಿಸ್ಟಮ್ 1991 ಏನ್ ಬಂತು, ಅವಾಗ 18,604 ಪದಗಳನ್ನ ಹೊಂದಿತ್ತು. ಇನ್ನು ಬಜೆಟ್ ಬಗ್ಗೆ ನಾವು ಮುಖ್ಯವಾದ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋದ್ರೆ, ಮೊದಲು ಫೆಬ್ರವರಿ ಕೊನೆಯಲ್ಲಿ ಮಂಡಿಸ್ತಾ ಇದ್ರು 5 ಗಂಟೆಗೆ. ಆಮೇಲೆ ಯಶವಂತ್ ಸಿನ್ಹಾ ಅವರು 1990 11 ಗಂಟೆ ಬೆಳಗ್ಗೆ ಮಂಡಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವಾಗ ಫೆಬ್ರವರಿ 1ಕ್ಕೆ ಮಂಡಿಸ್ತಾ ಇದ್ದಾರೆ 2017ರಿಂದ, ನಿಮ್ಗೆ ಗೊತ್ತಿದೆ. ಅಂಡ್ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ದಿಸ್ ಇಸ್ ದ ಫಸ್ಟ್ ಟೈಮ್ ಫೆಬ್ರವರಿ 1 ಸಂಡೇ ಇರೋದ್ರಿಂದ ಸಂಡೇ ಮಂಡಿಸಿರ್ತಕ್ಕಂಥ ಭಾರತ ಇತಿಹಾಸದಲ್ಲೇ ಭಾನುವಾರ ಮಂಡಿಸಿರ್ತಕ್ಕಂಥ ಬಜೆಟ್ ಆಗಿರ್ತದೆ. ಓಕೆ, ಈಗ ಒಟ್ಟು 9 ಸಲ ಮಂಡಿಸಿದ್ದಾರೆ. ಮೊರಾರ್ಜಿ ದೇಸಾಯಿ 10 ಸಲ. ಇದು ಎಕ್ಸಾಂಪಲ್ ಕೂಡ ಕೇಳಿದ್ದ ಅಲ್ವಾ. ಪಿ ಚಿದಂಬರಂ 9 ಸಲ, ಅಂಡ್ ಪ್ರಣಬ್ ಮುಖರ್ಜಿ 8 ಸಲ, ಮನಮೋಹನ್ ಸಿಂಗ್ ಅವರು 6 ಸಲ, ಅಂಡ್ ಅರುಣ್ ಜೇಟ್ಲಿ 6 ಸಲ ಮಂಡಿಸಿದ್ರು. ಸೊ ಮೋಸ್ಟ್ ಪ್ರಾಬ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮೊರಾರ್ಜಿ ದೇಸಾಯಿ ಅವರನ್ನು ಮೀರಿಸ್ತಕ್ಕಂಥ ಎಲ್ಲಾ ಚಾನ್ಸಸ್ಗಳು ಇದೆ ಮುಂದಿನ ವರ್ಷಗಳಲ್ಲಿ. ನೆಕ್ಸ್ಟ್, ಇನ್ನು ಬಜೆಟ್ ಅಂತಕ್ಕಂಥದ್ದು ನಿಮಗೆ ವಿವಿಧ ನಮ್ಮ ಒಂದು ಆರ್ಟಿಕಲ್ಸ್ ಸಂವಿಧಾನದಲ್ಲಿ ನೋಡಿದ್ರೆ ಇಲ್ಲ, ನಿಮ್ಗೆ ಗೊತ್ತಿದೆ. ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಇರ್ತಕ್ಕಂಥದ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಇನ್ನು ಆರ್ಟಿಕಲ್ 113 ಬಂದು ಗ್ರಾಂಟ್ಸ್ ಬಗ್ಗೆ ಮಾತಾಡುತ್ತೆ. ಎಸ್ಪೆಷಲಿ ನಮಗೆ ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ ನಿಮ್ಗೆ ಗೊತ್ತಿರಬೇಕು. ಓಕೆ, ಇದರಿಂದ ನಾವು ಯಾವುದೇ ದುಡ್ಡನ್ನ ತಗೊಳಂಗಿಲ್ಲ ವಿತೌಟ್ ಅಪ್ರೂವಲ್ ಇಂದ. ಸದನದಲ್ಲಿ 114ನೇ 266 ವೆರಿ ಇಂಪಾರ್ಟೆಂಟ್. ಎಲ್ಲ ರೆವೆನ್ಯೂ ಏನ್ ಜನರೇಟ್ ಆಗುತ್ತೆ ಅದು ಕನ್ಸಾಲಿಡೇಟೆಡ್ ಆಫ್ ಇಂಡಿಯಾ ಹೋಗುತ್ತೆ. ಸೊ ಇವೆಲ್ಲ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್ ನಿಮ್ಗೆ ಕೊಟ್ಟಿದ್ದೀನಿ. ಇನ್ನು ಸರ್ವೆ ಬಗ್ಗೆ ಗೊತ್ತಿರಬೇಕು. ಬಜೆಟ್ ಗಿಂತ ಮುಂಚೆ ಬರ್ತಕ್ಕಂಥ ಈ ಸಲ 2 ದಿನ ಮುಂಚೆ ಬಂದಿತ್ತು ಸರ್ವೆ, ಎಕಾನಮಿಕ್ ಸರ್ವೆ. ಅದ್ರ ಬಗ್ಗೆ ಕೂಡ ಮಾಡಿದೀವಿ. PDF ಕೂಡ ನಮ್ಮ ಟೆಲಿಗ್ರಾಮ್ ಇದೆ, ಅಲ್ಲಿ ತಾವು ತಗೋಬಹುದು. ಇನ್ನು ನೋಡೋದಾದ್ರೆ ಈ ಎಲ್ಲ ಏನು ಪ್ರೀವಿಯಸ್ ಇಯರ್ಸ್ ಆಗಿರ್ಬೋದು ಅಥವಾ ಈ ಇಯರ್ದು ಸಪರೇಟ್ ನಾವು ಪ್ಲೇ ಲಿಸ್ಟ್ ಮಾಡಿದೀವಿ. ಬಜೆಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬಜೆಟ್ ಸಪರೇಟ್ ಪ್ಲೇ ಲಿಸ್ಟ್ ಇರುತ್ತೆ. ಲಿಂಕ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ನಾವು ಮಾಡ್ಕೊಳ್ಳಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಅಥವಾ ಪುನೀತ್ ಫೋರಮ್ ಸರ್ಚ್ ಮಾಡಿ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗಿ. ಸೊ ಇನ್ನು ಬಜೆಟ್ ನ ಪ್ರಮುಖ ಅಂಶಕ್ಕೆ ಬಂದ್ಬಿಡ್ತೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಜೆಟ್ ಎಸ್ಟಿಮೇಟ್ಸ್ ಏನು ಸರ್? ಈ ವರ್ಷದ ಬಜೆಟ್ ನ ಗಾತ್ರ ಎಷ್ಟು? ಒಟ್ಟು 53.5 ಲಕ್ಷ ಕೋಟಿ ಈ ವರ್ಷದ ಬಜೆಟ್ ಅಂದ್ರೆ 2026-27. ಲಾಸ್ಟ್ ಇಯರ್ ರಿವೈಸ್ಡ್ ಎಸ್ಟಿಮೇಟ್ ಎಷ್ಟಾಗಿತ್ತು ಅಂತ ನೋಡಿದ್ರೆ 49.6. ಈ ಸಲ 53.5, ಸ್ವಲ್ಪ ಜಾಸ್ತಿ ಮಾಡಿದ್ರೆ. ಪ್ರತಿ ವರ್ಷ ಜಾಸ್ತಿ ಆಗುತ್ತೆ. ಇನ್ನು ಈ ಒಟ್ಟು ನಾವು ಇದನ್ನ ನೋಡ್ಬೇಕಾಗಿರೋದು, ಇದು ಲಾಸ್ಟ್ ಇಯರ್ದು. ಓಕೆ, ಈ ಇಯರ್ ಅಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಸಾಲಗಳನ್ನು ಹೊರತುಪಡಿಸಿ ಒಟ್ಟು ಸ್ವೀಕೃತಿ ಅಂತ ಏನ್ ಕರಿತೀವಿ. ಓಕೆ, ಒಟ್ಟು ಟೋಟಲ್ ರೆಸಿಪ್ಟ್ಸ್ ಅಂತ ಏನ್ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟು ನೋಡ್ಕೋಬಹುದು. 36.5 ಲಕ್ಷ ಇದೆ. ಹಾಗೆ ನಿವ್ವಳ ತೆರಿಗೆ ಸ್ವೀಕೃತಿ 28.7 ಲಕ್ಷ ಇದೆ. ಇನ್ನು ಈ ಬಜೆಟ್ ಅಲ್ಲಿ ನಮ್ಮ ಹಣಕಾಸಿನ ಕೊರತೆ ಫಿಸಿಕಲ್ ಡಿಫಿಶಿಯೇಟ್ 4.3 ಅಂದಾಜು ಮಾಡಬೇಕು ಅಂತಿದ್ರೆ. ಲಾಸ್ಟ್ ಇಯರ್ ಎಷ್ಟಾಗಿತ್ತು? 4.4 ಇತ್ತು. ಅಂದ್ರೆ ಇನ್ನು 0.1% ಕಮ್ಮಿ ಮಾಡಬೇಕು ಅಂತ 4.3 ನಾವು ಫಿಸಿಕಲ್ ಡಿಫಿಶಿಯೇಟ್ GDP ಫಿಸಿಕಲ್ ಡಿಫಿಶಿಯೇಟ್ ಹಣಕಾಸಿನ ಕೊರತೆನ ಮೇಂಟೈನ್ ಮಾಡಬೇಕು ಅನ್ನೋದು ಇದರಲ್ಲಿ ಎಸ್ಟಿಮೇಟ್ ಮಾಡಿರ್ತಕ್ಕಂಥದ್ದು. ಇನ್ನೂ ಡೀಟೇಲ್ ಆಗಿ ಕೊಡ್ತೀನಿ ನಾನು ನಿಮಗೆ. ನೋಡಿ, ಒಟ್ಟು ಸ್ವೀಕೃತಿಗಳು ನಮಗೆ ಸಾಲೇತರ ಸ್ವೀಕೃತಿ ಎಷ್ಟು, ಮಾರುಕಟ್ಟೆಗಳನ್ನು ಸಾಲ ಎಷ್ಟು, ನೆಟ್ ಮಾರ್ಕೆಟ್ ಒಂದು ಸಾಲ ಎಷ್ಟು ತಗೋತಾರೆ. ಸೊ ಇವೆಲ್ಲ ನಾನು ಇಲ್ಲಿ ಕೊಟ್ಟಿದ್ದೀನಿ. ಕೇಂದ್ರ ನಿವ್ವಳ ತೆರಿಗೆ ಏನಿದೆ ಇದು ಕೂಡ ತಾವು ನೋಡ್ಕೋಬಹುದು. ಮತ್ತೆ ಅದೇ ರೀತಿ ಖರ್ಚು ವೆಚ್ಚ ಏನ್ ಮಾಡ್ತೀವಿ, ಒಟ್ಟು ವೆಚ್ಚ ಅಂದ್ರೆ ಬಜೆಟ್ ಗಾತ್ರ ನಮ್ದು ಏನಿದೆ ಅದರಲ್ಲಿ ಕ್ಯಾಪೆಕ್ಸ್ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂಡವಾಳ ವೆಚ್ಚ ಎಷ್ಟಿದೆ
ಹಣಕಾಸು ಆಯೋಗದ ಇದು ವೆರಿ ಇಂಪಾರ್ಟೆಂಟ್ 1.4 16ನೇ ಹಣಕಾಸು ಆಯೋಗನ ಅಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಪ್ರೂವ್ ಮಾಡಿದ್ರೆ 16ನೇ ಹಣಕಾಸು ಆಯೋಗದ ಒಂದಿದು 41% ಅಷ್ಟು ಇದನ್ನ ನಮಗೆ ಸ್ಟೇಟ್ಗಳಿಗೆ ಕೊಡ್ತಾರೆ ಅಂತ ಹೇಳಿದ್ರು. ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ. ಅಲ್ಲಿ 1.4 ಲಕ್ಷ ಕೋಟಿ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು, ಅದು ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇದು ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಎಸ್ಟಿಮೇಟ್ ಬಗ್ಗೆ ನಾವು ನೋಡೋದಾದ್ರೆ, ಇನ್ನು ರಿಸಿಪ್ಟ್ಸ್ ಅಂತ ನಿಮಗೆ ಒಂದೊಂದ್ಸಲ ಎಕ್ಸಾಮ್ ಅಲ್ಲಿ ಈ ತರ ಪಾಯಿಂಟ್ಗಳು ಬರುತ್ತೆ. ಕ್ಯಾಪಿಟಲ್ ರಿಸಿಪ್ಟ್ಸ್, ಬಂಡವಾಳ ಸ್ವೀಕೃತಿ ಎಷ್ಟು 18.1 ಲಕ್ಷ ಕೋಟಿ, ಈ ಒಂದು ಬಜೆಟ್ ಎಸ್ಟಿಮೇಟ್ ಪ್ರಕಾರ ನೋಡೋದಾದ್ರೆ. ಹಾಗೆ ರೆವಿನ್ಯೂ ರಿಸಿಪ್ಟ್ಸ್, ಓಕೆ, ರೆವಿನ್ಯೂ ನೋಡೋದಾದ್ರೆ ನಿಮಗೆ 35.3 ಲಕ್ಷ ಕೋಟಿ. ಅದೇ ರೀತಿ ಎಕ್ಸ್ಪೆಂಡಿಚರ್ ನೋಡೋದಾದ್ರೆ ಕ್ಯಾಪಿಟಲ್ ಎಷ್ಟು ಅಂತ ನೋಡೋದಾದ್ರೆ 17.1. ಕ್ಯಾಪಿಟಲ್ ಅಂದ್ರಿಗೂ ರೆವೆನ್ಯೂಗೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಅಂದ್ರೆ ನಾವು ಬಜೆಟ್ ಬಗ್ಗೆ ಒಂದು ವಿಡಿಯೋ ಮಾಡಿದೀವಿ. ರೀಸೆಂಟ್ ಆಗಿ ನಾವು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತಾ ಇದ್ದೆ, ನಾನು ನಿನ್ನೆನೂ ಕೂಡ ಶೇರ್ ಮಾಡಿದ್ದೆ, ಮೊನ್ನೆನೂ ಕೂಡ ಶೇರ್ ಮಾಡಿದ್ದೆ. ನೋಡಿ, ನಿಮಗೆ ಇವೆಲ್ಲ ಒಂದು ಏನಿದೆ ಕನ್ನಡ ಮತ್ತು ಇಂಗ್ಲಿಷ್ ಎರಡಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದೀವಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ರೆವೆನ್ಯೂ ಎಕ್ಸ್ಪೆಂಡಿಚರ್ 41.3% ಈ ಒಂದು ಬಜೆಟ್ ಎಸ್ಟಿಮೇಟ್ ಅಲ್ಲಿ ಈ ವರ್ಷಕ್ಕೆ ಏನ್ ಬರ್ಬೋದು ಅಂತ ಹೇಳಿ. ಓಕೆ, ಇದು ವೆಚ್ಚದ ಬಗ್ಗೆ ಆಯ್ತು, ಇದು ಸ್ವೀಕೃತಿ ಬಗ್ಗೆ ಆಯ್ತು, ರಿಸಿಪ್ಟ್ಸ್. ಓಕೆ, ಇದನ್ನ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ. ಇನ್ನು ಟ್ರೆಂಡ್ಸ್ ನಾವು ನೋಡೋದಾದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೂ ಜಾಸ್ತಿ ಆಗ್ತಾನೆ ಇದೆ, ಆಗ್ಲೇಬೇಕು. ಕ್ಯಾಪಿಟಲ್ ಇಸ್ ವೆರಿ ಇಂಪಾರ್ಟೆಂಟ್. ರೆವೆನ್ಯೂ ಕಮ್ಮಿ ಆದ್ರೆ ಒಳ್ಳೇದು ನಮ್ಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್. ಓಕೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಬಂಡವಾಳ ವೆಚ್ಚ ಯಾಕೆ ಜಾಸ್ತಿ ಆಗ್ಬೇಕು? ಬಂಡವಾಳ ವೆಚ್ಚ ಜಾಸ್ತಿ ಆಗೋದ್ರಿಂದನೇ ನಮಗೆ ಅದರಿಂದ ಇನ್ಕಮ್ ಬರ್ತಕ್ಕಂಥದ್ದು, ಎಲ್ಲ ಜನರೇಟ್ ಆಗ್ತಕ್ಕಂಥದ್ದು. ಸೊ ಇದು ನೋಡ್ತಾ ಹೋದ್ರೆ ಇಟ್ಸ್ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಾನೆ ಇದೆ. ಇನ್ನು ಡಿಫಿಶಿಯೇಟ್ ವೆರಿ ಇಂಪಾರ್ಟೆಂಟ್. ಈಗ ತಾನೇ ಹೇಳಿದೆ ನಮ್ಮ ಒಂದು ಈ ವರ್ಷದ ಫಿಸಿಕಲ್ ಡಿಫಿಶಿಯೇಟ್ ಏನು 4.3 ಮೇಂಟೈನ್, ಲಾಸ್ಟ್ ಇಯರ್ 4.4 ಇತ್ತು. ಓಕೆ, ಇದರಲ್ಲಿ ರೆವೆನ್ಯೂ ಡಿಫಿಶಿಯೇಟ್ 1.5. ನಿಮಗೆ ಹೇಗೇನ್ ಇಲ್ಲ ರೆವೆನ್ಯೂ ಡಿಫಿಶಿಯೇಟ್ ಏನು, ಪ್ರೈಮರಿ ಡಿಫಿಶಿಯೇಟ್ ಅಂದ್ರೇನು, ಎಫೆಕ್ಟಿವ್ ರೆವೆನ್ಯೂ, ಇವೆಲ್ಲ ನಾವು ಡಿಸ್ಕಸ್ ಮಾಡಿ ಸ್ನೇಹಿತರೆ. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ನಮ್ಮ ಬಜೆಟ್ ವಿಡಿಯೋ ನೋಡಿ, ಲಿಂಕ್ ಬೇಕಾದ್ರೆ ಬಜೆಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ, ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀವಿ, ನೆನ್ನೆ ನಾವು ನೋಡ್ಕೋಬಹುದು. ಓಕೆ, ಸೊ ಅಲ್ಲೂ ಕೂಡ ತಾವು ನೋಡ್ಕೋಬಹುದು. ಫೈನ್ ಸರ್. ಇದರಲ್ಲಿ ನಿಮಗೆ ಹೆಚ್ಚಾಗಿ ನಿಮಗೆ ಫಿಸಿಕಲ್ ಡಿಫಿಶಿಯೇಟ್ ಮಾತ್ರ ಕೇಳ್ತಾನೆ, ರೆವೆನ್ಯೂದು ಮತ್ತೆ ಪ್ರೈಮರಿ ಡಿಫಿಶಿಯೇಟ್ ಬಗ್ಗೆ ಹೆಚ್ಚು ಕೇಳಕ್ ಹೋಗಲ್ಲ. ಬಟ್ ಒಂದೊಂದ್ಸಲ ನಿಮಗೆ ಡಿಫಿಕಲ್ಟಿ ಮಾಡ್ಬೇಕು ಅಂದ್ರೆ ಕೇಳಬಹುದು. ಸೊ ಇದನ್ನ ನೋಡ್ಕೊಳ್ಳಿ. ಈ ವರ್ಷ ಏನು 2026-27ಕ್ಕೆ ಎಷ್ಟು ಟಾರ್ಗೆಟ್ ಮಾಡ್ಕೊಂಡಿದೀವಿ ರೆವೆನ್ಯೂ ಅಂಡ್ ಪ್ರೈಮರಿ ಡಿಫಿಶಿಯೇಟ್ ಎಷ್ಟು, ಎಫೆಕ್ಟಿವ್ ರೆವೆನ್ಯೂ ಡಿಫಿಶಿಯೇಟ್ ಎಷ್ಟು, ಅದನ್ನ ಒಂದ್ಸಲ ಒಂದು ಅಂಕಿಅಂಶಗಳನ್ನು ನೋಡ್ಕೋಬಿಡಿ. ಇನ್ನು ಟ್ಯಾಕ್ಸ್ ಟ್ರೆಂಡ್ ಬಗ್ಗೆ ಮಾತಾಡೋಣ. ಟ್ಯಾಕ್ಸ್ ಹೆಂಗಾಗ್ತಾ ಇದೆ ನಮ್ದ್ರಲ್ಲಿ. ಟ್ಯಾಕ್ಸ್ ಟ್ರೆಂಡ್ಸು ನೋಡಿ, ನಮ್ದು ಟೋಟಲ್ ಕೋವಿಡ್ ಟೈಮಲ್ಲಿ ಏನಿತ್ತು, ಕೋವಿಡ್ ನಂತರ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಹೆಂಗ್ ಆಗ್ತಾ ಇದೆ ಅಂತ ಕೊಟ್ಟಿದೆ. ಗ್ರಾಸ್ ಟ್ಯಾಕ್ಸ್ ರೆವಿನ್ಯೂ, ಓಕೆ, ಪರ್ಸೆಂಟೇಜ್ ಆಫ್ ಡಿಜಿಪಿ ಅಂತ ತಗೊಂಡ್ರೆ ನಮ್ದು ಇಲ್ಲಿ ನೋಡಿ ಟೋಟಲ್ 11.4 ಇಂದ 11.2ಗೆ ಕಮ್ಮಿ ಆಗ್ತದೆ. ಬಿಕಾಸ್ ನಮ್ಮ ಇಂಡೈರೆಕ್ಟ್ ಟ್ಯಾಕ್ಸಸ್ ಇಲ್ಲಿ ಕಮ್ಮಿ ಆಗ್ತಾ ಬರ್ತದೆ. ಇಂಡೈರೆಕ್ಟ್ ಟ್ಯಾಕ್ಸಸ್ ಏನಕ್ಕೆ ಕಮ್ಮಿ ಆಗ್ತಾ ಇದೆ? ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಇಂಡೈರೆಕ್ಟ್ ಟ್ಯಾಕ್ಸಸ್ ಬೇರೆ ಬೇರೆ ಕಾರಣ ಲಾಸ್ಟ್ ಇಯರ್. ಬಟ್ ಈ ಇಯರ್ ಅಲ್ಲಿ ನೋಡೋದಾದ್ರೆ ನಮಗೆ GST ರಿಫಾರ್ಮ್ಸ್ ಮಾಡಿದ್ರು. ಇಂಡೈರೆಕ್ಟ್ ಅಂದ್ರೆ GST ಅಲ್ವಾ ಸರ್, ಅದರಿಂದ ನಿಮ್ಗೆ ಟ್ಯಾಕ್ಸ್ ಕಲೆಕ್ಷನ್ ಕಮ್ಮಿ ಆಗುತ್ತೆ. 2 ಸ್ಲ್ಯಾಬ್ ತಂದು ಇಳಿಸಿದ್ರು, ನಿಮ್ಗೆ ಗೊತ್ತಿರೋ 18 ಮತ್ತು 5%ಗೆ. ಸೊ ಹಂಗಾಗಿ ಇದರಿಂದ ಏನಾಗಿದೆ, ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಬಟ್ ಇನ್ಕಮ್ ಮಾತ್ರ ನಿಮಗೆ ನೋಡಿದ್ರೆ 0.1% ಪ್ರತಿ ಇಯರ್ ರೈಸ್ ಆಗ್ತಾ ಇದೆ. ಸೊ ಇದು ನಮ್ಮ ಟ್ಯಾಕ್ಸ್ ಟ್ರೆಂಡ್. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಎಷ್ಟು ಕ್ರೋರ್ ನಾವು ಟ್ಯಾಕ್ಸ್ ಕಲೆಕ್ಷನ್ ಅಂತ ನೋಡಿದ್ರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಇದು ನೋಡ್ಕೊಳ್ಳಿ. ಇದು ಡೈರೆಕ್ಟ್ ಟ್ಯಾಕ್ಸ್, ಇದು GST ಇಂಡೈರೆಕ್ಟ್ ಟ್ಯಾಕ್ಸ್, ಅಂಡ್ ದಿಸ್ ಇಸ್ ಗ್ರಾಸ್ ಟ್ಯಾಕ್ಸ್ ರೆವೆನ್ಯೂ. ಫೈನ್ ಸರ್. ಇನ್ನು ಸ್ಟೇಟ್ಗಳಿಗೆ ಪ್ರತಿ ಒಂದು ವರ್ಷಗಳಲ್ಲೂ ಕೂಡ ಇನ್ಕ್ರೀಸ್ ಆಗ್ತಾ ಇರತ್ತೆ. ಇನ್ಕ್ರೀಸ್ ಆಗ್ಲೇಬೇಕು, ಯಾಕಂದ್ರೆ ವೆಚ್ಚಗಳು ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಸ್ಟೇಟ್ ಕೊಡ್ತಕ್ಕಂಥದ್ದು ಕೂಡ ಇನ್ಕ್ರೀಸ್ ಆಗಬೇಕು. ಓಕೆ, ಹಾಗೆ ಟ್ರಾನ್ಸ್ಫರ್ ಟು ಸ್ಟೇಟ್ ಏನ್ ಆಗ್ತಾ ಇದೆ ಅದು ಕೂಡ ಇನ್ಕ್ರೀಸ್ ಇದೆ. ಇನ್ನು ದುಡ್ಡು ಏನ್ ಬರ್ತಾ ಇದೆಯಲ್ಲ, ಈಗ ₹1 ಬರುತ್ತೆ ಅಥವಾ ₹100 ಬರುತ್ತೆ, 100 rupees ಆರ್ ₹1 ಬರುತ್ತೆ ಅಂದ್ರೆ ಎಲ್ಲಿಂದ ಬರುತ್ತೆ ಅಂತ ನೋಡೋದಾದ್ರೆ, ಈಗ ₹1 ಬರುತ್ತೆ ಅಂದ್ರೆ ₹100 ಬರುತ್ತೆ ಅಂದ್ರೆ 24 ಬಾರೋಯಿಂಗ್ ಲಯಬಿಲಿಟೀಸ್ ಇಂದ ಬರ್ತಾರೆ ಸರ್ಕಾರಕ್ಕೆ. ಕಾರ್ಪೊರೇಷನ್ ಟ್ಯಾಕ್ಸ್ 18%, ಇನ್ಕಮ್ ಟ್ಯಾಕ್ಸ್ ₹21 ಬರ್ತಾರೆ. ಈಗ ₹100 ಅಂತ ಅನ್ಕೋಣ, ಇದನ್ನ ₹100 ಅಂತ ಅನ್ಕೊಂಡ್ರೆ ಅದ್ರಲ್ಲಿ ₹24 ನಿಮ್ಗೆ ಬಾರೋಯಿಂಗ್ ಲಯಬಿಲಿಟೀಸ್ ಇಂದ ಬರ್ತದೆ. ಇನ್ಕಮ್ ಟ್ಯಾಕ್ಸ್ ಇಂದ ₹21 ಬರ್ತದೆ. ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ ₹18 ಬರ್ತಾ ಇದೆ. GST ಅಂದ್ರೆ ₹15 ಬರ್ತಾ ಇದೆ. ಅಂದ್ರೆ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಹೈಯೆಸ್ಟ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ. ಅಥವಾ ನಿಮ್ಗೆ 3-4 ಕೊಟ್ಟು ಯಾವ್ದು ಜಾಸ್ತಿ ಯಾವ್ದು ಕಮ್ಮಿ ಅಂತ ಎಲ್ಲ ಕೇಳ್ಬೋದು. ಲಿಸ್ಟ್ ಕೊಟ್ಬಿಟ್ಟಿದ್ದೀನಿ ನೋಡಿ, ಕನ್ನಡದಲ್ಲಿ ಕೇಳ್ತೀರಾ ಅಂತ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೀನಿ. ಎಲ್ಲಿಂದ ಅತ್ಯಂತ ಹೆಚ್ಚು ಬರ್ತಾ ಇದೆ ರೂಪಾಯಿ ಆದಾಯದ ಮೂಲ ಅಂತ ಹೇಳಿ ಇದನ್ನು ಕೂಡ ನೋಡ್ಕೊಳ್ಳಿ. 24% ಫಸ್ಟ್ ಸಾಲ ಮತ್ತು ಇತರ ಹೊಣೆಗಾರಿಕೆ ಆದಾಯ ತೆರಿಗೆಯಿಂದ 21%, ಕಾರ್ಪೊರೇಷನ್ ಟ್ಯಾಕ್ಸ್ 18%, GST ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಏನ್ ಕರಿತೀವಿ ಅದು 15% ಬರ್ತಾ ಇದೆ, ಅದು 18%. ಸೊ ಅಬಕಾರಿ ಟ್ಯಾಕ್ಸ್ 6% ಬರ್ತಾ ಇದೆ. ಇದು ಒಂದ್ಸಲ ನೋಡ್ಕೊಳ್ಳಿ. ಇನ್ನು ಇದು ಬಿಟ್ರೆ ಖರ್ಚು ₹100 ಈಗ ನಾವು ವ್ಯಯ ಮಾಡ್ತೀವಿ, ರುಪೀಸ್ ಗೋಸ್ ಅಂತ ನೋಡಿದ್ರೆ ಅತ್ಯಂತ ಹೆಚ್ಚು
ಯಾವ್ದಕ್ಕೆ ಹೋಗ್ತಾ ಇದೆ ಅಂತ ನಾವು ನೋಡಿದ್ರೆ ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸಸ್ ಹೋಗ್ತಾ ಇದೆ 22%. ಇಂಟ್ರೆಸ್ಟ್ 20% ಕೊಡ್ತಾ ಇದ್ದಾರೆ ಸ್ನೇಹಿತರೆ. ದಿಸ್ ಇಸ್ ಫಸ್ಟ್ ಒನ್. ಇದು ಸೆಕೆಂಡ್. 20% ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇದ್ದಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆಮೇಲೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗೆ 17% ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಡಿಫೆನ್ಸ್ಗೆ 11% ಕೊಡ್ತಾ ಇದ್ದಾರೆ. ಓಕೆ, ಫೈನಾನ್ಸ್ ಅಂಡ್ ಅದರ ಇದಕ್ಕೆ 7% ಕೊಡ್ತಾ ಇದ್ದಾರೆ. ಅಂಡ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ಗೆ 8%. ಮೇಜರ್ ಸಬ್ಸಿಡೀಸ್ ಇದೆಲ್ಲ ನಾನು ಇಲ್ಲೂ ಕೂಡ ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಇದನ್ನು ಕೂಡ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ. ಇನ್ ಫೈನ್ ನೆಕ್ಸ್ಟ್ ಬಂದ್ಬಿಟ್ರೆ ಎಕ್ಸ್ಪ್ಯಾಂಡಿಚರ್ ಆಫ್ ಮೇಜರ್ ಐಟಮ್ಸ್. ಇನ್ ಕೋಟಿಗಳಲ್ಲಿ ನೋಡಿದ್ರೆ ಯಾವ್ದ್ಯಾವ್ದಕ್ಕೆ ಎಕ್ಸ್ಪ್ಯಾಂಡಿಚರ್ ವೆಚ್ಚಗಳು ಯಾವ ಒಂದು ಮಿನಿಸ್ಟ್ರಿ ಅಡಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತ. ವಲಯಕ್ಕೆ ಮಿನಿಸ್ಟ್ರಿಗಿಂತ ವಲಯನ ಟ್ರಾನ್ಸ್ಪೋರ್ಟ್ ಸೆಕ್ಟರ್ಗೆ 5,98,00,000 ಜಾಸ್ತಿ ಹೋಗ್ತಾ ಇರೋದು. ಡಿಫೆನ್ಸ್ ಸೆಕ್ಟರ್ಗೆ 5,94,00,000. ರೂರಲ್ ಡೆವಲಪ್ಮೆಂಟ್ಗೆ 2,73,00,000. ಹೋಮ್ ಅಫೇರ್ಸ್ಗೆ 2,55,00,000. ಈ ತರ ನೋಡ್ತಾ ಹೋದ್ರೆ ಲಾಸ್ಟ್ ಅಲ್ಲಿ ಬರ್ತಕ್ಕಂಥ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಫೈನಾನ್ಸ್. ಎಕ್ಸ್ಟರ್ನಲ್ ಅಫೇರ್ಸ್ ಇದು ಡಿಪಾರ್ಟ್ಮೆಂಟ್ಗಳು ಅಂತ ನಾವು ತಗೊಂಡ್ರೆ ಈ ರೀತಿ ವೆಚ್ಚಗಳು ಜಾಸ್ತಿ ಆಗ್ತಿರೋದು. ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಕೇಳಿದ್ದ ಪ್ರೀವಿಯಸ್ ಇಯರ್ ಅಲ್ಲಿ. ಇನ್ನು ಬಜೆಟ್ ನ ಮೇನ್ ಪಾರ್ಟ್ ಬಂದ್ಬಿಡ್ತೀನಿ. ಇವಾಗ ನಿಮಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಎಷ್ಟು ಬರ್ತಾ ಇದೆ, ಟ್ಯಾಕ್ಸು, ಮತ್ತೆ ಏನು ನಮ್ಮ ವಿತ್ತೀಯ ಕೊರತೆ ಏನು, ಓಕೆ, ರೆಸಿಪ್ಟ್ಸ್ ಏನು, ಖರ್ಚು ಏನು, ವೆಚ್ಚಗಳೇನು, ಸೊ ಇದ್ರ ಬಗ್ಗೆ ನಾವು ಇಲ್ಲಿ ನೋಡ್ತೇವೆ. ದುಡ್ಡು ಬರೀ ಎಲ್ಲಿಂದ ಹೆಚ್ಚಾಗಿ ಬರ್ತಾ ಇದೆ, ಯಾವ ಯಾವ ಒಂದು ಸೋರ್ಸ್ ಗಳಿಂದ ಎಲ್ಲಿಗೆ ಖರ್ಚು ಮಾಡ್ತಾ ಇವಿ, ಇದನ್ನು ನೋಡಿದ್ವಿ. ಈಗ ಬಜೆಟ್ ಅಲ್ಲಿ ಏನೇನ್ ಮಾಡಿದ್ದಾರೆ, ಓಕೆ, ಇದರಲ್ಲಿ ನಿಮಗೆ ಪಾರ್ಟ್ ಎ ಪಾರ್ಟ್ ಬಿ ಅಂತೆಲ್ಲ ಬರ್ತಾನೆ, ಅದೆಲ್ಲ ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಎಲ್ಲ ಒಟ್ಟಿಗೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ಕ್ರೊನಾಲಜಿಕಲಿನ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ಇಲ್ಲಿ ಬಜೆಟ್ ಮುಖ್ಯಾಂಶ ನೋಡಿದ್ರೆ ಗುರಿ ಏನು ಸರ್, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನಾವು ಇಲ್ಲಿ ಯಾವ್ದೋ ಹೊಸದಿಲ್ಲ, ನಮ್ಗೆ ಗೊತ್ತಿದೆ. 2047 ನಮ್ಮ ಟಾರ್ಗೆಟ್ ವಿಕಸಿತ ಭಾರತ ಅಂತ ಏನಿತ್ತು. ಓಕೆ, ಲಾಸ್ಟ್ ಬಜೆಟ್ ಅಲ್ಲಿ ಎಲ್ಲ ಏನ್ ಹೇಳಿದ್ರು, ವೀಕ್ಷಿತ ಭಾರತಕ್ಕೆ ನಾವು ಮಾಡ್ಬೇಕಾದ್ರೆ ನಮ್ಮ ಆಕಾಂಕ್ಷೆಗಳನ್ನು ನೆರವೇರಿಸದಿಂದ ಹಿಡಿದು ನಾವು ಏನ್ ಮಾಡ್ಬೇಕು, ಅದನ್ನ ಆಂಬಿಷನ್ಸ್ ಇಂದ ಅಂದ್ರೆ ಆಕಾಂಕ್ಷೆಯನ್ನ ಸಾಧನೆಯಾಗಿ ಪರಿವರ್ತಿಸಬೇಕು, ಕಾರ್ಯಕ್ಷಮತೆಯನ್ನಾಗಿ ಪರಿವರ್ತಿಸಬೇಕು, ಅಂದ್ರೆ ಇಂಪ್ಲಿಮೆಂಟ್ ಮಾಡ್ಬೇಕು. ಅದ್ರ ಬಗ್ಗೆ ಇದ್ರಲ್ಲಿ ಹೆಚ್ಚಾಗಿ ಗಮನ ತೋರಿಸ್ತಾರೆ. ಅಂದ್ರೆ ಗಮನ ಕ್ಷೇತ್ರಗಳೇನು, ಸ್ಥಿರತೆಯನ್ನ ಕಾಡ್ಕೋಬೇಕು, ಹಣಕಾಸಿನ ಶಿಸ್ತನ್ನ ನೋಡ್ಕೋಬೇಕು, ಸುಸ್ಥಿರ ಬೆಳವಣಿಗೆ ಆಗ್ಬೇಕು, ಮಧ್ಯಮದ ಹಣದುಬ್ಬರನ್ನ ಇಟ್ಕೊಂಡು ವಿಕಸಿತ ಭಾರತವನ್ನ ನಾವು ನೋಡಬೇಕು ಅಂತಕ್ಕಂಥದ್ದು. ಓಕೆ, ಮತ್ತೆ ಇದರಲ್ಲಿ ಥೀಮ್ ಅಂತಕ್ಕಂಥದ್ದು ಹೇಳೋದಾದ್ರೆ ಯುವಶಕ್ತಿ ಚಾಲಿತ ಬಜೆಟ್ ಸರ್ಕಾರದ ಸಂಕಲ್ಪ. ಇದನ್ನ ಥೀಮ್ ಅಂತ ಬೇಕಾದ್ರೂ ಹೇಳ್ಬೋದು ನೀವು, ಥೀಮ್ ಆಫ್ ದ ಬಜೆಟ್ ಅಂತ ಹೇಳ್ಬೋದು. ಯುವಶಕ್ತಿಯ ಚಾಲಿತ ಬಜೆಟ್ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಬಜೆಟ್ ಅಲ್ಲಿ ಬಡವರು, ಸೌಲಭ್ಯ ವಂಚಿತರು ಮತ್ತು ಹಿಂದುಳಿದ ಮೇಲೆ ಕೇಂದ್ರೀಕರಿಸವಾಗಿರ್ತಕ್ಕಂಥ ಒಂದು ಬಜೆಟ್ ಅಂತ ಕೂಡ ನಾವು ಹೇಳ್ತೀವಿ ಇದನ್ನ. ಇದು ಈ ಬಜೆಟ್ ಅಲ್ಲಿ ರಿಫಾರ್ಮ್ಸ್ ಬಗ್ಗೆ ಹೇಳ್ತಾರೆ. 2025 ಸ್ವತಂತ್ರ ದಿನಾಚರಣೆ ನಂತರ 350 ಸುಧಾರಣೆಗಳನ್ನು ಜಾರಿಗೆ ತಂದಿವಿ. ಅದರಲ್ಲಿ GST ಸರಳೀಕರಣ ಆಗಿರಬಹುದು, ಕಾರ್ಮಿಕ ಸಂಹಿತೆಗಳು, ಲೇಬರ್ ಕೋಡ್ ರಿಫಾರ್ಮ್ಸ್ 21 ಲೇಬರ್ ಕೋಡ್ ನ 4 ಲೇಬರ್ ಕೋಡ್ ಆಗಿ ಅದು ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಸೊ ಹಾಗೆ ಬೇರೆ ಬೇರೆ ರೀತಿಯಾದ ರಿಫಾರ್ಮ್ಸ್ ಗಳು ತಂದಿರತಕ್ಕಂಥ ಇದರಿಂದ ಏನಾಗ್ತಾ ಇದೆ, ಹೈ ಲೆವೆಲ್ ಕಮಿಟೀಸ್ ಗಳಿಂದಾಗಿರೋ ಡಿರೆಗ್ಯುಲೇಷನ್ಸ್ ಗಳನ್ನ ಮಾಡಿರೋದಾಗಿರ್ಬೋದು. ಸೊ ಇದರಿಂದ ನಾವು 7% ನಮ್ಮ ಬೆಳವಣಿಗೆ ದರ 7% ಒಂದು ಟಾರ್ಗೆಟ್ ಇಟ್ಕೊಂಡು GDP ಅಥವಾ ಡೆವಲಪ್ಮೆಂಟ್ ಅಂತ ಏನ್ ಕರಿತೀವಿ 7% ಟಾರ್ಗೆಟ್ ನ ನಾವು ಅಚೀವ್ ಮಾಡ್ತಾ ಬಂದಿದೀವಿ ಅಂತ ಹೇಳ್ತಾರೆ. ಬಿಕಾಸ್ ಎಲ್ಲ ಬೆನಿಫಿಟ್ಸ್ ಗಳು ಗೌರ್ಮೆಂಟ್ ಆಕ್ಷನ್ಸ್ ತಗೊಂಡಿರೋದಾಗಿರ್ಬೋದು, ನಾನು ಏನೇನು ಹೇಳಿದ ರಿಫಾರ್ಮ್ಸ್ ಗಳಾಗಿರ್ಬೋದು, ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಕ್ರಿಟಿಕಲ್ ಇಂಪಾರ್ಟೆಂಟ್ ಇಂಡಿಪೆಂಡೆನ್ಸ್ ಗಳನ್ನ ಕೊಟ್ಟಿರೋದಾಗಿರ್ಬೋದು, ಫಿಸಿಕಲ್ ಬಗ್ಗೆ ಆಗಿರ್ಬೋದು, ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡಿರೋದಾಗಿರ್ಬೋದು. ಸೊ ಇದರಿಂದ ನಾವು ಇದನ್ನ ಅಚೀವ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಪಿಲ್ಲರ್ಸ್, ಈ ಬಜೆಟ್ ನ ಪಿಲ್ಲರ್ ಅಂತ ನೋಡೋದಾದ್ರೆ ಪಿಲ್ಲರ್ ಆಫ್ ಗ್ರೋತ್ ಡೆವಲಪ್ಮೆಂಟ್ ಗೆ ಪಿಲ್ಲರ್ ಗಳೇನು ಅಂದ್ರೆ 6 ಪಿಲ್ಲರ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ. 1, 2, 3, 4, 5, 6. ಅಂದ್ರೆ ಆರ್ಥಿಕ ಬೆಳೆಯನ್ನು ಉಳಿಸ್ಕೊಳ್ತಕ್ಕಂಥ ಸಸ್ಟೈನಬಲ್ ಎಕಾನಾಮಿಕ್ ಗ್ರೋತ್. ನೋಡಿ, ನಾನು ನಿಮ್ಗೆ ಅದನ್ನೇ ಹೇಳಿದ್ದು. ಇಲ್ಲಿ ನಾನು ನಿಮಗೆ ಏನ್ ಹೇಳ್ದೇನೆ ಹೇಳಿ, ಈ ಒಂದು ಬಜೆಟ್ ಸ್ಥಿರತೆ, ಸುಸ್ಥಿರ ಮಧ್ಯಮ ಹಣದುಬ್ಬರ ಇಟ್ಕೊಂಡು, ಹಣಕಾಸಿನ ಇಟ್ಕೊಂಡು, ಬಡವರು ಸೌಲಭ್ಯ ವಂಚಿತರುಗಳನ್ನ ನಾವು ಗುರಿಯಾಗಿಟ್ಸ್ಕೊಂಡು, ವಿಕಸಿತ್ ಭಾರತ್ ಬ್ಯಾಲೆನ್ಸಿಂಗ್ ಆಂಬಿಷನ್ ಅಂಡ್ ಇನ್ಕ್ಲೂಷನ್ ಎಲ್ಲರನ್ನು ಒಳಗೊಳ್ಳುವಂತೆ ಆಕಾಂಕ್ಷೆಯನ್ನ ನಾವು ಪ್ರಾಕ್ಟಿಕಲ್ ಆಗಿ ತರ್ತಕ್ಕಂಥದ್ದು ಒಂದು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ನೋಡಿ, ಆರ್ಥಿಕ ಬೆಳವಣಿಗೆಗೊಳಿಸ್ಕೊಳ್ಳೋದು, ಅದಕ್ಕೆ ಅಡಿಪಾಯ ಹಾಕಿ ಬಲಪಡಿಸೋದು, ಸ್ಟ್ರೆಂಥನಿಂಗ್ ಆಫ್ ಫೌಂಡೇಶನ್ ಆಫ್ ಗ್ರೋತ್, ಜನಕೇಂದ್ರಿತ ಬಜೆಟ್ ಆಗಿರುತ್ತೆ, ಪೀಪಲ್ ಸೆಂಟ್ರಿಕ್ ಡೆವಲಪ್ಮೆಂಟ್, ನಂಬಿಕೆ ಆಧಾರಿತ ಬಜೆಟ್, ಟ್ರಸ್ಟ್ ಬೇಸ್ ಗವರ್ನೆನ್ಸ್ ಅಂತ ಕರಿತೀವಿ, ವ್ಯವಹಾರ ಮಾಡುವ ಸುಲಭತೆ ಮತ್ತು ಜೀವನ ನಡೆಸುವ ಸುಲಭತೆ ಮತ್ತು ಹಣಕಾಸಿನ ವಿಷಯಗಳು. ಇದು ಈ ಪ್ರಮುಖ 6 ಪಿಲ್ಲರ್ಗಳು. ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ಸ್ನೇಹಿತರೆ. ಸೊ ಈ ಪಿಲ್ಲರ್ ಗಳ ಮೇಲೆ ಸರ್ಕಾರ ಏನ್ ಮಾಡಿದೆ ಬಜೆಟ್ ಅಲ್ಲಿ 3 ಒಂದು ಕರ್ತವ್ಯಗಳನ್ನ ಮಾಡ್ತಾರೆ. ಯಾಕೆ ಕರ್ತವ್ಯ ಅಂತ ಇಟ್ಟರು, ಕರ್ತವ್ಯ ಭವನ ನಿಮ್ಗೆ ಗೊತ್ತಿದೆ, ಹೊಸ ಒಂದು ನಮ್ಮ ಒಂದು ಏನೋ ಕರ್ತವ್ಯ ಭವನ ಅಂತ ಹೆಸರಿಟ್ಟಿದ್ದಾರೆ ಸದನಕ್ಕೆ. ಆ ಕರ್ತವ್ಯ ಭವನಕ್ಕೆ ಅಲ್ಲಿ ಮಾಡ್ತಿರ್ತಕ್ಕಂಥ ಸಿದ್ಧಪಡಿಸಲಾದ ಮೊದಲ ಬಜೆಟ್ ಆಗಿರೋದ್ರಿಂದ 3 ಕರ್ತವ್ಯಗಳನ್ನ ಫೋಕಸ್ ಮಾಡ್ಕೊಂಡು ಇದ್ರ ಮೇಲೆ ಈ ಬಜೆಟ್ ನ ಟಾರ್ಗೆಟ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಈ ಮೊದಲ ಕರ್ತವ್ಯ ಏನ್ ಹೇಳುತ್ತೆ, ಆರ್ಥಿಕ ಬೆಳವಣಿಗೆ ವೇಗಗೊಳಿಸಿ ಮತ್ತೆ ಉಳಿಸ್ಕೊಳ್ತಕ್ಕಂಥದ್ ಬಗ್ಗೆ ಹೇಳುತ್ತೆ. ನೋಡಿ, ಯುವಶಕ್ತಿ ಬಜೆಟ್ ಬಂದಿದ್ದು ಆರ್ಥಿಕ ಬಜೆಟ್ ಫಸ್ಟ್ ಆಕ್ಸಿಲರೇಷನ್ ಅಂಡ್ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ ಫಸ್ಟ್ ಕರ್ತವ್ಯ.
ಓಕೆ, ನೆಕ್ಸ್ಟ್ ಕರ್ತವ್ಯ ಏನು? ಫುಲ್ಫಿಲ್ಮೆಂಟ್ ಆಸ್ಪಿರೇಷನ್ ಆಫ್ ಅವರ್ ಪೀಪಲ್. ನೋಡಿ, ಒಂದು ಆರ್ಥಿಕ ಬೆಳವಣಿಗೆ ವೇಗಗೊಳಿಸಬೇಕು, ಸುಸ್ಥಿರವಾಗಿರ್ಬೇಕು, ಉಳಿಸ್ಕೊಳ್ಬೇಕು. ಯಾಕಂದ್ರೆ ಅಸ್ಥಿರ ಜಾಗತಿಕೆ ನಮ್ಮ ನೋಡಿ, ಜಾಗತಿಕವಾಗಿ ಆರ್ಥಿಕತೆ ಅಸ್ಥಿರತೆ ಇದೆ. ಏನೇನೋ ಎಲ್ಲೆಲ್ಲಿ ಏನಾಗ್ತದೆ, ರಿಸಿಷನ್ಸ್ ಗಳಾಗಿರ್ಬೋದು, ಎಲ್ಲೆಲ್ಲಿ ಏನೇನೋ ಟ್ಯಾಕ್ಸ್ಗಳು ಮತ್ತೆ ಟ್ಯಾಕ್ಸ್ ಮತ್ತೆ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಒಂದು ಇಂಪೋಸಿಷನ್ಸ್ ಗಳಾಗಿರ್ಬೋದು. ಸೊ ಹಾಗಾಗಿ ಅದರ ವಿರುದ್ಧ ನಾವು ಸ್ಥಿತಿಸ್ಥಾಪಕತೆ ಸಸ್ಟೈನಬಲ್ ನ ಕಾಯ್ಕೊಂಡು ಹೋಗ್ಬೇಕು, ಬೆಳವಣಿಗೆನ ವೇಗಗೊಳಿಸಬೇಕು. ಸೊ ಅದು ಮೊದಲ ಕರ್ತವ್ಯ. ಎರಡನೇ ಕರ್ತವ್ಯ ಜನರ ಆಕಾಂಕ್ಷೆ ಇಳಿಸಬೇಕು. ಅಂದ್ರೆ ಆಕಾಂಕ್ಷೆ ಇಳಿಸಬೇಕು ಅಂದ್ರೆ ಜನರ ಒಂದು ಸಾಮರ್ಥ್ಯಗಳನ್ನ, ಅವರ ಸ್ಕಿಲ್ ಡೆವಲಪ್ಮೆಂಟ್, ಈಗಿನ ಟೆಕ್ನಾಲಜಿಗೆ ತಕ್ಕಂತೆ ಅವ್ರದ್ದು ಏನ್ ಇಂಪ್ಲಿಮೆಂಟೇಷನ್ ಮಾಡಬೇಕು, ಎಲ್ಲ ಒಂದು ರೀತಿಯಾದ ಒಂದು ಎರಡನೇ ಕರ್ತವ್ಯದ ಅಡಿಯಲ್ಲಿ ಬಂದ್ಬಿಡುತ್ತೆ. ಬಿಲ್ಡ್ ಪೀಪಲ್ ಕೆಪಾಸಿಟಿ, ಅವ್ರನ್ನ ಸ್ಟ್ರಾಂಗ್ ಮಾಡಬೇಕು. ಮೂರನೇ ಕರ್ತವ್ಯ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ದೃಷ್ಟಿ, ಅಂದ್ರೆ ಪ್ರತಿಯೊಂದು ಕುಟುಂಬ ಎಲ್ಲರನ್ನೂ ಒಳಗೊಳ್ಳುವಂತೆ, ಓಕೆ, ಎಲ್ಲರಿಗೂ ಒಳಗೊಳ್ಳುವಂತೆ, ಎಲ್ಲರಿಗೂ ಸಂಪನ್ಮೂಲ ಸೌಕರ್ಯ ಅವಕಾಶಗಳು, ಒಂದು ಸಮಾನವಾದ ಅವಕಾಶಗಳು ಸಿಗಬೇಕು. ಎಲ್ಲಾ ಪ್ರದೇಶಗಳಿಗೂ, ವಲಯಗಳಿಗೂ, ಸಂಪನ್ಮೂಲಗಳಿಗೂ ಸಮಾನ ಪ್ರವೇಶವನ್ನು ಖಚಿತಪಡಿಸ್ತಕ್ಕಂಥದ್ದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಇದು ಮೂರನೇ ಕರ್ತವ್ಯ. ಈ ಮೂರು ಕರ್ತವ್ಯ ಮೇಲೆ ಇಟ್ಕೊಂಡು ಸ್ನೇಹಿತರೆ ಈ ಬಜೆಟ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ನಾವು ಅದೇ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಫಸ್ಟ್ ಸುಧಾರಣೆ, ರಿಫಾರ್ಮ್ಸ್ ಮಾಡ್ತಾರೆ ಸರ್. ಇದರಲ್ಲಿ ಏನ್ ಹೇಳ್ತಾರೆ? ಆರ್ಥಿಕ ಬೆಳವಣಿಗೆ ವೇಗಗೊಳಿಸಬೇಕಲ್ವಾ, ಇದು ಮೊದಲ ಕರ್ತವ್ಯನ ನಿಮ್ಗೆ ಹೇಳಿದೆ. ಈ ಕರ್ತವ್ಯ ಅಡಿಯಲ್ಲಿ 6 ಕ್ಷೇತ್ರಗಳನ್ನ ಅವರು ಮಾಡ್ಕೊಳ್ತಾರೆ. ಒಂದು ಸ್ಕೇಲಿಂಗ್ ಅಪ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ 7 ಸ್ಟ್ರಾಟಜಿಕ್ ಸೆಕ್ಟರ್ ಅಂತ, ಕಾರ್ಯತಂತ್ರದ ಮತ್ತು ಗಡಿನಾಡು ವಲಯದಲ್ಲಿ ಉತ್ಪಾದನೆ ಹೆಚ್ಚಿಸುವುದು 7 ಕಾರ್ಯತಂತ್ರ ಸ್ಟ್ರಾಟಜಿಕ್ ಸೆಕ್ಟರ್. ಅಂದ್ರೆ ಕೈಗಾರಿಕೆಗಳನ್ನ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಲ್ಲಿ ಎಸ್ಪೆಷಲಿ ನೀವು ಸಿಮೆಂಟ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಅಥವಾ ಎನಿ ಇಂಪಾರ್ಟೆಂಟ್ ನಮಗೆ ಸೆಮಿಕಂಡಕ್ಟರ್ಸ್ ಆಗಿರ್ಬೋದು. ಓಕೆ, ಅದನ್ನೆಲ್ಲ ಹೇಳ್ತಾ ಹೋಗೋಣ ಮುಂದೆ. ನೆಕ್ಸ್ಟ್ ಪರಂಪರೆ ಕೈಗಾರಿಕಾ ವಲಯಗಳನ್ನು ಪುನರ್ಜೀವನಗೊಳಿಸೋದು. ಅಂದ್ರೆ ನಮ್ಮ ಪರಂಪರೆ ಇಂದ ಹಳೆಯದಿಂದ ಬರ್ತಾ ಇರೋದು ಯಾವ್ದಾಗಿರ್ಬೋದು, ಈ ಒಂದು ಪರಂಪರೆ ಕ್ಲಸ್ಟರ್ಗಳು, ಅಂದ್ರೆ ಮೀಡಿಯಂ, ಸ್ಮಾಲ್ ಮತ್ತೆ ಮೀಡಿಯಂ ಎಂಟರ್ಪ್ರೈಸಸ್ ಗಳಾಗಿರ್ಬೋದು, ಅಥವಾ ನಮ್ಮ ಜವಳಿಗಳಾಗಿರ್ಬೋದು. ಓಕೆ, ಮತ್ತೆ MSME ಗಳನ್ನ ಚಾಂಪಿಯನ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಮೂಲ ಸೌಕರ್ಯ ಪ್ರಬಲವಾದ ಪ್ರಚೋದನೆ, ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಲಾಜಿಸ್ಟಿಕ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ವಾಯುಯಾನ ಆಗಿರ್ಬೋದು, ಎನಿಥಿಂಗ್. ಓಕೆ, ದೀರ್ಘಕಾಲೀನ ಇಂಧನ ಭದ್ರತೆ ಇಸ್ ತುಂಬಾ ನಮಗೆ ಇಂಪಾರ್ಟೆಂಟ್. ಇಲ್ಲ, ಅದಿಲ್ಲ ಅಂತ ನಮಗೆ ನೀವು ರನ್ನೇ ಮಾಡಕ್ಕಾಗಲ್ಲ ದೇಶನ, ಅಲ್ವಾ ಸರ್? ನಗರಗಳ ಆರ್ಥಿಕ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸೋದಾಗಿರ್ಬೋದು, ಇವೆಲ್ಲ ಕೂಡ ಮೊದಲ ಕರ್ತವ್ಯದ ಅಡಿಯಲ್ಲಿ ಬರುತ್ತೆ. ಸೊ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಹೋದ್ರೆ, ಈಗ ಸ್ಟ್ರಾಟಜಿಕ್ ಫ್ರಂಟಿಯರ್ ಸೆಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ನಾನು ಹೇಳಿದೆ ನಿಮ್ಗೆ. ಅದರಲ್ಲಿ ನೋಡೋದಾದ್ರೆ ಬಯೋಲಾಜಿಕ್ಸ್, ಬಯೋಸಿಮಿಲರ್ಸ್ ಅಂದ್ರೆ ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ, ಬಯೋಫಾರ್ಮಾ ಶಕ್ತಿ ಅಂತ ಕರಿತೀವಿ ಸರ್. ಫಾರ್ಮಾಸ್ಯೂಟಿಕಲ್, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಫಾರ್ಮಾಸ್ಯೂಟಿಕಲ್ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ನಾವು ಹೊಸದಾಗಿ ತೆರೀಬೇಕು. 7 ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಅಪ್ಗ್ರೇಡ್ ಮಾಡಬೇಕು. 1000+ ಕ್ಲಿನಿಕಲ್ ಟ್ರೈಗಳನ್ನ ಮಾಡ್ಕೋಬೇಕು ಅಂತ ಹೇಳುತ್ತೆ ಇದರಲ್ಲಿ. ಮತ್ತೆ ನಮಗೆ ಸೆಮಿ ಕಂಡಕ್ಟರ್ ಮಿಷನ್ 2.0 ನಿಮ್ಗೆ ಗೊತ್ತಿದೆ, ಇಂಡಿಯಾ ಎಷ್ಟು ಆಮದು ಮಾಡ್ಕೋತಾರೆ. ನಾವು ಎಕನಾಮಿಕ್ ಸರ್ವೆ ನೋಡಿದೀವಿ. ಯಾಕೆ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಟರ್ ನೆಗೆಟಿವ್ ಅಲ್ಲಿ ಇದೆ ಅಲ್ವಾ? ನೆಗೆಟಿವ್ ಅಲ್ಲಿ ಯಾಕಿದೆ ಅದು ಎಕ್ಸ್ಪೋರ್ಟ್ ಅಲ್ಲಿ? ಸೊ ಆಮದು ಜಾಸ್ತಿ ಮಾಡ್ಕೋತೀವಿ ರಫ್ತಿಗಿಂತ. ಸೊ ಹಾಗಾಗಿ ಅದನ್ನಕ್ಕೆ ಏನೇನ್ ಬೇಕು ಅದನ್ನ ನಿರ್ಮಿಸಲು ಮಿಷನ್ 2 ಅನ್ನು ಮಾಡ್ತೀವಿ ಅಂತ ಹೇಳ್ತಾ ಇದೆ. ಹಾಗೆ ಎಲೆಕ್ಟ್ರಾನಿಕ್ ಘಟಕಗಳ ವೆಚ್ಚನ 40,000 ಕೋಟಿ ಏರಿಸಬೇಕು. ಮತ್ತೆ ಒಡಿಶಾ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲಿ ಒಂದು ಅಪರೂಪದ ಭೂಮಿ ಕಾರಿಡಾರ್, ಅಂದ್ರೆ ಏನ್ ಹೇಳಿ ಸರ್, ರೇರ್ ಅರ್ತ್ ಒಂದು ಕಾರಿಡಾರ್ ಮಾಡಬೇಕು ಅಂತ. ಸ್ಕೀಮ್ ಫಾರ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿರ್ಬೋದು, ಮೈನಿಂಗ್ ಪ್ರೊಸೆಸಿಂಗ್, ಇಂಥದ್ದಕ್ಕೆ ಒಡಿಶಾ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡಲ್ಲಿ ಮಾಡಬೇಕು ಅಂತ. ನಿಮ್ಗೆ ಗೊತ್ತಿರೋ ರೇರ್ ಅರ್ತ್ ಮೆಟೀರಿಯಲ್ ನ ಚೀನಾ ಒಂದ್ಸಲ ಏನ್ ಮಾಡ್ತಾರೆ ಸರ್, ಸ್ಟಾಪ್ ಮಾಡ್ಬಿಡ್ತು. ಯಾಕಂದ್ರೆ ಅಲ್ಲೇ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇತ್ತು. ಅದಿಲ್ಲ ಅಂದ್ರೆ ಸೆಮಿಕಂಡಕ್ಟರ್ಸ್ಗಾಗ್ಲಿ, EV ಬ್ಯಾಟ್ರಿಗಾಗ್ಲಿ ಆಗ್ತಿರ್ಲಿಲ್ಲ. ಆಗ ನಾವು ಬೇರೆ ಬೇರೆವನ್ನ ಒಂದು ಆಲ್ಟರ್ನೇಟಿವ್ ಗಳನ್ನ ಹುಡ್ಕೊಂಡ್ವಿ. ಆಗ ಪುನಃ ಅದು ರಫ್ತು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು, ಓಪನ್ ಮಾಡ್ತು. ಈಗ ಬೆಳ್ಳಿನೂ ಹಂಗೆ ಮಾಡಿತ್ತು ಅಲ್ವಾ ಸರ್? ಹಾಗಾಗಿ ಸೊ ಇದ್ರ ಬಗ್ಗೆ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಅದಕ್ಕೆ ಸಂಬಂಧಿತ ಮೈನಿಂಗ್ ಆಗಿರ್ಬೋದು, ಕಾರಿಡಾರ್ ಗಳನ್ನ ತೆಗೆಯೋದಾಗಿರ್ಬೋದು. ಓಕೆ, ಆಗ ರಾಸಾಯನಿಕ ಉದ್ಯಾನಗಳನ್ನ ಸ್ಥಾಪನೆ ಮಾಡಬೇಕು ಅಂತ. ಇದು ನಮ್ಮ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇಂಡಸ್ಟ್ರೀಸ್ ಗಳನ್ನ ಡೆವಲಪ್ ಮಾಡಬೇಕು ಅಂತ. ಜೊತೆಗೆ ಹೈಟೆಕ್ ಪರಿಕರ ಕೊಠಡಿಗಳನ್ನ, ಅಂದ್ರೆ ಸ್ವಯಂ ಚಾಲಿತ ಬ್ಯೂರೋ, ನಿಖರತೆ ಘಟಕಗಳು ಅಂತ ಕರಿತೀವಿ. ಹೈಟೆಕ್ ಅಂದ್ರೆ ಸರಕುಗಳ ಸ್ಥಾಪನೆ ಮಾಡ್ಬೇಕಂದ್ರೆ ಒಂದು ಲಾಜಿಸ್ಟಿಕ್ ಅಂತ ತಗೊಂಡ್ರೆ ಅಲ್ಲಿ ಏನ್ ಮಾಡ್ಬೇಕು? ಈಗ ಏನೋ ಬಂತು, ರಿಸೀವ್ ಮಾಡ್ಕೊಂಡ್ವಿ, ಅದನ್ನ ಹೆಂಗೆ ಕ್ಲೀನ್ ಆಗಿ ಇಡ್ತೀವಿ, ಎಷ್ಟು ಬೇಗ ಇಡ್ತೀವಿ, ಎಷ್ಟು ಬೇಗ ಪ್ರೋಸೆಸ್ ಮಾಡ್ತೀವಿ, ಎಷ್ಟು ಬೇಗ ಅಲ್ಲಿಂದ ಬೇರೆ ಕಳಿಸ್ತೀವಿ ಅಂತ. ಓಕೆ, ಸುರಂಗ ಕೊರೆಯುವ ಯಂತ್ರಗಳು, ಜೊತೆಗೆ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ ಇಕ್ವಿಪ್ಮೆಂಟ್ ಅಂತ ಕರಿತೀವಿ, CIE ಯೋಜನೆಗಳು, ಲಿಫ್ಟ್ ಗಳಂತಹ ಸುರಂಗ ಕೊರೆಯುವ ಯಂತ್ರಗಳನ್ನ, ಇದುಗಳನ್ನ ಬೆಂಬಲಿಸ ಮಾಡಬೇಕು. ಆಗ ನಮ್ಗೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಮೆಷಿನ್ಸ್ ಗಳು ಸಿಗ್ತವೆ. ಕಂಟೈನರ್ ಗಳ ತಯಾರಿಕೆಗಳನ್ನು ಮಾಡೋದಾಗಿರ್ಬೋದು, ಕ್ರೀಡಾ ಸಾಮಗ್ರಿಗಳ ಉತ್ಪಾದನೆ, ಇವೆಲ್ಲ ನಮ್ಗೆ ಏನ್ ಮಾಡಬೇಕು? ಇಂಪಾರ್ಟೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನ ಮಾಡಬೇಕು ಅಂತ ಹೇಳಿ. ಮತ್ತೆ ನಮ್ಮ ಒಂದು ಸಂಪ್ರದಾಯವಾಗಿರ್ತಕ್ಕಂಥ ಜವಳಿ, ಕೈಮಗ್ಗ, ಗ್ರಾಮೀಣ ಕೈಗಾರಿಕೆಗಳನ್ನ ಉತ್ತೇಜನ ಕೊಡಬೇಕು ಅಂತ. ತ್ರಿವಳಿ ಜವಳಿ ವಲಯ ಅಂತ ಕರಿತೀವಿ. ನಾರು ಕ್ಲಸ್ಟರ್ ಅಭಿವೃದ್ಧಿ, ಕೈಮಗ್ಗ,
ಓಕೆ, ಹಾಗಾಗಿ ರಾಷ್ಟ್ರೀಯ ನಾರು ಯೋಜನೆ, ನೈಸರ್ಗಿಕ ನಾರಿನ ಸ್ವಾವಲಂಬನೆಗಾಗಿ ಇದನ್ನು ತರಬೇಕು ಅಂತ ಹೇಳ್ತಾ ಇದ್ದಾರೆ. ಜವಳಿ ವಿಸ್ತರಣೆ ಮತ್ತು ಉದ್ಯೋಗ ಯೋಜನೆ, ನಮ್ಮ ಸಾಂಪ್ರದಾಯಿಕ ಕ್ಲಸ್ಟರ್ ಅಂತ ಏನ್ ಕರಿತೀವಿ ನಾವು, ಜವಳಿಗಳದ್ದು ಏನು ಹಳೆ ಒಂದು ಇದೆ ನಮ್ಮ ಬಟ್ಟೆಗಳಿಗೆ ಸಂಬಂಧಪಟ್ಟಂತೆ ಅದನ್ನ ಆಧುನೀಕರಣಗೊಳಿಸುದು, ಮತ್ತೆ ರಾಷ್ಟ್ರೀಯ ಕೈಮಗ್ಗ ಕರಕುಶಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಮಾಡತಕ್ಕಂಥದ್ದಾಗಿರ್ಬೋದು, ನೇಕಾರರು ಕುಶಲಕರ್ಮಿಗಳನ್ನ ಅವರನ್ನ ಏನೋ ಬಲಪಡಿಸ್ತಕ್ಕಂಥದ್ದಾಗಿರ್ಬೋದು. ಟೆಕ್ಸ್ ಇಕೋ ಇನಿಷಿಯೇಟಿವ್ ನ ತರಬೇಕು. ಈಗ ಟೆಕ್ಸ್ ಇಕೋ ಇನಿಷಿಯೇಟಿವ್ ತರದ್ರಿಂದ ಇವನ್ನೆಲ್ಲ ಉತ್ತೇಜನ ಮಾಡಬಹುದು. ಮತ್ತೆ ಸಮರ್ಥ್ 2.0 ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಸಮರ್ಥ್ 2.0 ಅಂದ್ರೆ ನಮ್ಮ ಜವಳಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಎಕೋಸಿಸ್ಟಮ್ ಏನಿದೆ, ಅಂದ್ರೆ ನಾವು ಪ್ರೊಡಕ್ಷನ್ ಇಂದ ಹಿಡಿದು ಓಕೆ ಹತ್ತಿ ಅಥವಾ ಏನೋ ಒಂದು ಬೆಳೆದಿಂದ ಹಿಡಿದು ಅದನ್ನ ಪ್ರೊಸೆಸಿಂಗ್ ಹಿಡಿದು ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಇದು ಸೆಲ್ ಮಾಡೋ ತನಕ ಅದೊಂದು ವ್ಯವಸ್ಥೆ, ಪರಿಸರ ವ್ಯವಸ್ಥೆ ಆಧುನೀಕರಣ ಮತ್ತು ನವೀಕರಿಸ್ತಕ್ಕಂಥದ್ದು. ಸೊ ಮೆಗಾ ಜವಳಿ ಪಾರ್ಕ್ಗಳನ್ನ ತರತಕ್ಕಂಥದ್ದು, ಇವೆಲ್ಲ ನಮ್ಮ ಸಾಂಪ್ರದಾಯಿಕ ಒಂದು ಕ್ಲಸ್ಟರ್ ಗಳನ್ನ ಅಭಿವೃದ್ಧಿಗೋಸ್ಕರ ಇರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಲೆಗಸಿ ಇನ್ ಕ್ಲಸ್ಟರ್ ನಾವು ಅದನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು, ಮತ್ತೆ MSME ಗಳನ್ನ ಚಾಂಪಿಯನ್ ಮಾಡಬೇಕು ಅಂತ ಹೇಳಿ ಪರಂಪರ ಕೈಗಾರಿಕಾ ಕ್ಲಸ್ಟರ್ ಉನ್ನತೀಕರಣ 200 ಪರಂಪರಾ ಕೈಗಾರಿಕಾ ಉನ್ನತಿಗಳನ್ನ ಕೊಡಿಸಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದೀವಿ. MSME ಗಳನ್ನ ಚಾಂಪಿಯನ್ ಮಾಡಬೇಕು. MSME ಗಳನ್ನ ಚಾಂಪಿಯನ್ ಮಾಡಬೇಕು ಅಂತಂದ್ರೆ ಏನರ್ಥ, ಅದಕ್ಕೆ ಲೋನ್ಸ್ಗಳು ಸಿಗಬೇಕು. ಒಂದು ಸ್ವಾವಲಂಬಿ ಭಾರತ ನಿಧಿ, ಸೂಕ್ಷ್ಮ ಉದ್ಯಮಗಳಿಗೆ 2,000 ಕೋಟಿ ಮರುಪೂರಣ ಮಾಡೋಕ್ಕೋಸ್ಕರ ಒಂದು ಸ್ವಾವಲಂಬಿ ಭಾರತ ನಿಧಿಗಳನ್ನ ತೆಗಿತಾರೆ. ಸೆಲ್ಫ್ ರಿಲಿಯವೆಂಟ್ ಫಂಡ್ ಅಂತ ಕರಿತೀವಿ. ಟಾಪ್ ಅಪ್ ಸೆಲ್ಫ್ ರಿಲಿಯಂಟ್ ಇಂಡಿಯಾ ಫಂಡ್ 2,000 ಕೋಟಿ. ಮತ್ತೆ ಡೆಡಿಕೇಟೆಡ್ ಗ್ರೋತ್ ಫಂಡ್, SMEಗೆ ಬೆಳವಣಿಗೆ ನಿಧಿ ಅಂದ್ರೆ ಸ್ಮಾಲ್ ಮತ್ತೆ ಮೀಡಿಯಂ ಎಂಟರ್ಪ್ರೈಸಸ್ಗೆ 10,000 ಕೋಟಿ ಮೀಸಲಾದ ನಿಧಿ ಇಡ್ತಾ ಇದೀವಿ ಅದ್ರ ಬೆಳವಣಿಗೆಗೋಸ್ಕರ. ಡೆಡಿಕೇಟೆಡ್ ಗ್ರೋತ್ ಫಂಡ್ ಅಂತ ಕರಿತೀವಿ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗೆ. ಮತ್ತೆ ಟ್ರೇಡ್ ರಿಸೀವಬಲ್ಸ್ ಡಿಸ್ಕೌಂಟ್ ಸಿಸ್ಟಮ್ ಅಂತ ಕರಿತೀವಿ. ಇದು ಅಂದ್ರೆ ಏನಿಲ್ಲ ಸರ್, ಇದು ಏನು ಅಂತಂದ್ರೆ ಲಿಕ್ವಿಡಿಟಿನ ಟ್ರೆಡ್ಸ್ ಮುಖಾಂತರ, ಅಂದ್ರೆ MSMEಗಳು ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅದಕ್ಕೊಂದು ಸಪರೇಟ್ ಒಂದು ಇದು ಮಾಡಿ ನಮ್ಮ ಒಂದು ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಗಳು ಏನಾಗಿವೆ ಅವುಗಳು ಇಲ್ಲಿಂದನೇ ಕಂಪಲ್ಸರಿಯಿಂದ ಏನೋ ಒಂದು ಕೊಟೇಶನ್ ತಗೊಂಡು ಅಥವಾ ಬಿಡ್ ಮಾಡಿ ಇಲ್ಲಿ ಈ ಒಂದು ಐಟಮ್ಗಳನ್ನೇ ತಗೋಬೇಕು ಇಲ್ಲಿಂದ ಅಂತ. ಟ್ರೆಡ್ ಸಿಸ್ಟಮ್ ಅಂತ ಡಿಸ್ಕೌಂಟ್ ಕೂಪನ್ಸ್ ಗಳು ಕೂಡ ಕೊಡ್ತಾರೆ ಅಂತ ಹೇಳಿ. ಸೊ ಅದನ್ನ ಬಲಪಡಿಸ್ತಕ್ಕಂಥದ್ದು. ಮತ್ತೆ ಕಾರ್ಪೊರೇಟ್ ಮಿತ್ರಗಳು, ಈಗ MSMEಗಳು ನಿಮ್ಗೆ ಟೈರ್ 1 ಅಂದ್ರೆ ಈಗ ಬೆಂಗಳೂರು ಮೆಟ್ರೋ ಸಿಟಿ, ಓಕೆ ಸರ್, ನಾನ್ ಮೆಟ್ರೋ ಸಿಟಿ, ಈಗ ಮೆಟ್ರೋ ಸಿಟಿ ಅಂದ್ರೆ ನೀವು ಮಂಗಳೂರು, ಬೆಳಗಾಂ ಆಗಿರ್ಬೋದು, ಹುಬ್ಳಿ, ಧಾರವಾಡ, ಮೈಸೂರು ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ. ಸೊ ಅಲ್ಲಿ ಟೈರ್ 1 ಟೈರ್ 2 ಸಿಟಿಗಳಂತ ಏನ್ ಕರಿತೀವಿ ಅಂತ ಕಡೆ ಈಗ ಯಾರಾದ್ರೂ ಸಣ್ಣದಾಗಿ ಸ್ಮಾಲ್ ಅಥವಾ ಮೀಡಿಯಂ ಎಂಟರ್ಪ್ರೈಸಸ್ ನ ತೆಗಿಬೇಕು ಅಂದ್ರೆ ಅವ್ರಿಗೆ ಈಗ ಆಡಿಟಿಂಗ್ ಆಗಿರ್ಬೋದು, ಅಪ್ರೂವಲ್ ಆಗಿರ್ಬೋದು, ಅವ್ರ ಜನಗಳನ್ನ ಇಟ್ಕೊಳಕ್ಕಾಗಲ್ಲ, ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಕಾರ್ಪೊರೇಟ್ ಮಿತ್ರಗಳು ಅಂತ ಹೇಳಿ ಓಪನ್ ಮಾಡ್ಕೊಟ್ರೆ ಏನೇನ್ ಮಾಡ್ಬೇಕು, ಹೆಂಗ್ ನೀವು ಓಪನ್ ಮಾಡ್ಬೇಕು, ಏನೇನ್ ಫೆಸಿಲಿಟಿ ಬೇಕು, ಯಾವ ರೀತಿ ಅಪ್ರೂವ್ ತಗೋಬೇಕು ಅಥವಾ ಹೆಂಗ್ ಇಂಪ್ಲಿಮೆಂಟೇಷನ್ ಮಾಡ್ಬೇಕು, ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಕಾರ್ಪೊರೇಟ್ ಮಿತ್ರಗಳು ಅಂತ ಹೇಳಿ ಸ್ನೇಹಿತರೆ. ಓಕೆ, MSME ಚಾಂಪಿಯನ್ ಮಾಡಬಹುದು ಅಂತ ಹೇಳಿ ಇದನ್ನೆಲ್ಲ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಬಜೆಟ್ ಅಲ್ಲಿ. ಇನ್ನು ಇದೆಲ್ಲ ಜೊತೆಗೆ ಮೂಲ ಸೌಕರ್ಯ, ಲಾಜಿಸ್ಟಿಕ್ ಅಂಡ್ ಇಂಧನ ವೆರಿ ಇಂಪಾರ್ಟೆಂಟ್ ಅಲ್ವಾ ಸರ್. ಹಂಗಾಗಿ ಸಾರ್ವಜನಿಕ ಬಂಡವಾಳ ವೆಚ್ಚ ಅಂತ ಏನ್ ಕರಿತೀವಿ, ಕ್ಯಾಪೆಕ್ಸ್ ಅಂತ ಏನ್ ಕರಿತೀವಿ ಸರ್, ಅದು 12.2 ಲಕ್ಷ ಹೂಡಿಕೆ ಮಾಡ್ತಾ ಇದ್ದಾರೆ ಈ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರನೇ. ಪಬ್ಲಿಕ್ ಕ್ಯಾಪೆಕ್ಸ್ ನೋಡಿ, ಇದು ಎಷ್ಟು 2015 ಎಷ್ಟಿತ್ತು, ಈಗ ಎಷ್ಟಿದೆ 2027, ಆಲ್ಮೋಸ್ಟ್ 10 ಇಯರ್ ನಂತರ 12.2, ಮೊದಲು 2% ಇತ್ತು, ಈಗ ಇದು 12.2ಗೆ ಹೇಳಿದೆ. ಹಾಗಾಗಿ ಇಲ್ಲೆಲ್ಲ ಫಂಡ್ಗಳನ್ನ ತೆಗಿಬೇಕು. ಅಪಾಯಕಾರಿ ಖಾತರಿ ಫಂಡ್ ಅಂದ್ರೆ ಈ ಮೂಲ ಸೌಕರ್ಯ ಇದಕ್ಕೆಲ್ಲ ಏನಾಗುತ್ತೆ ಸ್ನೇಹಿತರೆ, ಸಾಲಗಳು ಕೊಡಲ್ಲ, ಸಾಲಗಳು ಕೊಟ್ಟರೆ ಸಿಗಲ್ಲ ಅಂತೇಳಿ ಬ್ಯಾಂಕ್ಗಳು NBFCಗಳು ಇಂಡೇಟ್ ಆಗ್ತವೆ. ಹಂಗಾಗಿ ಕೊಡಿ, ಇದಕ್ಕೆ ನಮ್ಮ ಕಡೆಯಿಂದ ಸರ್ಕಾರದ ಒಂದು ಗ್ಯಾರಂಟಿ ತರ ಅಪಾಯಕಾರಿ ಫಂಡ್ ಖಾತರಿ ಫಂಡ್ ಅಂತೇಳಿ ಒಂದು ಓಪನ್ ಮಾಡಿದಾಗ, ಒಂದು ಮೂಲ ಸೌಕರ್ಯ ಅಪಾಯಕಾರಿ ಖಾತರಿ ನಿಧಿ ಅಂತ ಓಪನ್ ಮಾಡಿದಾಗ ಅವಾಗ ಏನಾದ್ರು ಆದ್ರೆ ಸರ್ಕಾರ ಆ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, NBFC ಆಗಿರ್ಬೋದು, ಅವ್ರು ಹೆಲ್ಪ್ ಮಾಡ್ತಾರೆ ಅಂತ. ಅವ್ರಿಗೆ ವಾಪಸ್ ಬರಲಿಲ್ಲ, ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಸ್ ಸ್ಮಾಲ್, ಇಟ್ ಇಸ್ ನಾಟ್ ನಥಿಂಗ್ ಬಟ್ ಏನೋ 1 or 2 years ಅಲ್ಲ, ಇಟ್ ಇಸ್ ಅ ಲಾಂಗ್ ಟರ್ಮ್ ಏನೋ ಪ್ರಾಜೆಕ್ಟ್ಗಳು ಆಗ್ತಿಲ್ಲ. ಹಾಗಾಗಿ ಸರಕು ಸಾಗಣೆ ಕಾರಿಡಾರ್ಗಳನ್ನ ತೆಗಿಬೇಕು ಲಾಜಿಸ್ಟಿಕ್ಸ್ ಅಲ್ಲಿ. ನಿಮ್ಗೆ ಗೊತ್ತಿದೆ ಡಂಕುನಿ ಇಂದ ಸೂರತ್ ತನಕ ಈಸ್ಟ್ ಮತ್ತೆ ವೆಸ್ಟ್ ಕಾರಿಡಾರ್ ಮಾಡಬೇಕು. ನಿಮ್ಗೆ ಗೊತ್ತಿದೆ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಆಲ್ರೆಡಿ ವೆಸ್ಟರ್ನ್ ಕಾರಿಡಾರ್ ಏನ್ ಮಾಡಿದ್ದಾರೆ, ಈ ಮತ್ತೆ ಈಸ್ಟರ್ನ್ ಕಾರಿಡಾರ್ ಏನ್ ಮಾಡಿದ್ದಾರೆ. ಈಗ ಇಲ್ಲಿ ಸೂರತ್ ಇಂದ ಡಂಕುನಿ ತನಕ ಕನೆಕ್ಟ್ ಮಾಡಬೇಕು ಸರ್. ಓಕೆ, ನಿಮ್ಮ ಸೂರತ್ ಗುಜರಾತಿನ ಡಂಕುನಿ ಎಲ್ಲಿ ಬರುತ್ತೆ ನಿಮ್ಗೆ, ಆಲ್ಮೋಸ್ಟ್ ನಿಮ್ಗೆ ಇದತ್ರ ಅಲ್ವಾ ಸರ್, ಯಾವ್ದು ವೆಸ್ಟ್ ಬೆಂಗಾಲ್ ಕನೆಕ್ಟ್ ಮಾಡಬೇಕು. ಈಸ್ಟ್ ವೆಸ್ಟ್ ಕಾರಿಡಾರ್ ನ ಮಾಡ್ತೀವಿ ಅಂತ ಹೇಳಿ ಇದರಲ್ಲಿ ಬಜೆಟ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಜಲಮಾರ್ಗಗಳನ್ನ ನಿಮಗೆ ಈ ನಮ್ಮ ಒಳನಾಡು ಜಲಮಾರ್ಗಗಳನ್ನು ಉಪಯೋಗಿಸಿ, ಎಸ್ಪೆಷಲಿ ಜಲಮಾರ್ಗ 5 ಒಡಿಶಾದಲ್ಲಿ ನಾವು ಇದನ್ನ ಹೆಚ್ಚು ಮುನ್ನೆಲೆ ತರಬೇಕು ಅಂತ. ಜಲಮಾರ್ಗಗಳಲ್ಲಿ ನಾವು ಹೆಚ್ಚು ಸರಕುಗಳನ್ನ ಏನೋ ಸಾಗಣೆ ಮಾಡಕ್ಕೆ ಒತ್ತು ಕೊಡ್ತೀವಿ ಅಂತ ಈ ಬಜೆಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಕರಾವಳಿ ಸರಕು ಸಾಗಣೆ ಬಗ್ಗೆನೂ ಕೂಡ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಹೊರಗಡೆಯಿಂದ ಬರುತ್ತಲ್ಲ ಏನೋ ಕಾರ್ಗೋ ಶಿಪ್ಸ್ಗಳು, ಅಲ್ಲಿಂದ ನೆಕ್ಸ್ಟ್ ಅದು ಇಂಟರ್ನಲಿ ಕೂಡ ಜಲ ಸಾರಿಗೆಯಿಂದ ಬರಬೇಕು. ಸೊ ಹಂಗಾಗಿ ಒಳನಾಡು ಜಲ ಸಾರಿಗೆ ಮಾರ್ಗ 12% ಹೆಚ್ಚನೆ ಮಾಡಬೇಕು ಕರಾವಳಿ ಸರಕು ಸಾಗಣೆಯಿಂದ 2047ವರೆಗೆ. ಸೊ ಅದನ್ನ ಈ ಒಂದು ಬಜೆಟ್ ಕಾನ್ಸ್ಟ್ರಕ್ಟ್ ಮಾಡ್ತಾ ಇದೆ, ಅದನ್ನ ಟಾರ್ಗೆಟ್ ಇಟ್ಕೊಂಡಿದೆ ಸ್ನೇಹಿತರೆ.
ಇನ್ನು ವಾಯುಯಾನ ನೋಡಿ, ವಾಯುಯಾನ ಇಸ್ ನಥಿಂಗ್ ಬಟ್ ಇಲ್ಲಿ ದೇಶೀಯ ಸಿ ಪ್ಲೇನ್ ಬಗ್ಗೆ ಮಾತಾಡ್ತಾರೆ. ಸಿ ಪ್ಲೇನ್ ಅಂದ್ರೇನು, ಒಂದು ಸರಕು ಸಾಗಣೆ, ಒಂದು ಪ್ಯಾಸೆಂಜರ್ ಇರಬೇಕು. ಸೊ ಸಿ ಪ್ಲೇನ್ ಅಂದ್ರೆ ನಿಮಗೂ ವಾಯು ಮೇಲೆ ಆಗೋದು ಬೇರೆ, ಗಾಳಿಲಾಡೋದು ಬೇರೆ, ನೀರಲ್ಲಿ ಆಗುವಂತ ಪ್ಲೇನ್ಗಳು ನೀವು ನೋಡಿರ್ತೀರಿ ಎಷ್ಟೊಂದ್ ಕಡೆ, ನೀವು ಫಾರಿನ್ಗಳೆಲ್ಲ ಇದೆ. ಸೊ ಇದನ್ನೇ ಹೆಚ್ಚಾಗಿ ತರಬೇಕು ಅಂತೇಳಿ. ಮತ್ತೆ ಕಾರ್ಬನ್ ಕ್ಲಸ್ಟರ್ಗಳನ್ನ, ಇಂಧನ ಕಾರ್ಬನ್ ಕ್ಲಸ್ಟರ್ ಅಂತ ಕರಿತೀವಿ. ಓಕೆ, ವಿದ್ಯುತ್, ಉಕ್ಕು ಮತ್ತು ಸಿಮೆಂಟ್ ವಲಯಗಳಲ್ಲಿ ಇಂಗಾಲ ಸೆರೆಹಿಡಿಯೋದು ಕಮ್ಮಿ ಮಾಡಬೇಕು. ಅದನ್ನ 5 ವರ್ಷಗಳು 20,000 ಕೋಟಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಈ ಬಜೆಟ್ ಹೇಳ್ತಾ ಇದೆ. ಓಕೆ, ಮತ್ತೆ ಸಿಟಿ ಎಕನಾಮಿಕ್ ರೀಜನ್ ಅಂತ ಏನ್ ಕರಿತೀವಿ, ಓಕೆ, ಆರ್ಥಿಕ ಒಂದು ವಲಯಗಳು, ಅಲ್ಲಿ 5,000 ಕೋಟಿ ವೆಚ್ಚದಲ್ಲಿ ಶ್ರೇಣಿ 1 ಶ್ರೇಣಿ 2 ನಗರಗಳನ್ನು ನಕ್ಷೆ ಮಾಡಿ ಅಭಿವೃದ್ಧಿ ಮಾಡಬೇಕು. ಅವಾಗಲೇ ತಾನೇ ನಾವು ಇವೆಲ್ಲ ಮಾಡಿದ್ರೆ ತಾನೇ ಅವಾಗ ಡೆವಲಪ್ಮೆಂಟ್ ಆಗೋದು. ಓಕೆ, ಥರ್ಡ್ ಟೈರ್ ಸಿಟಿಗಳನ್ನ ಡೆವಲಪ್ ಮಾಡಬೇಕು ಅಂತೇಳಿ. ಮತ್ತೆ ಅತಿ ವೇಗದ ವೈರ್ಗಳು, ಈ ಬುಲೆಟ್ ಟ್ರೈನ್ ಅಂತ ಹೈ ಸ್ಪೀಡ್ ಕಾರಿಡಾರ್ ಗಳನ್ನ ಮಾಡಬೇಕು ಅಂತ ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಂಬೈ ಪುಣೆ ಇರುತ್ತೆ, ಪುಣೆ ಹೈದರಾಬಾದ್ ಬೆಂಗಳೂರು, ಹೈದರಾಬಾದ್ ಚೆನ್ನೈ ಬೆಂಗಳೂರು, ದೆಹಲಿ ವಾರಾಣಸಿ ಸಿಲಿಗುರಿ, ಇದನ್ನ 7 ಹೈ ಸ್ಪೀಡ್ ಕಾರಿಡಾರ್ಗಳನ್ನ ಪ್ರಮುಖ ನಗರ ಒಳಗೆ ಒಂದು ಕನೆಕ್ಟಿವಿಟಿಗೋಸ್ಕರ ಕಲ್ಪಿಸಲಾಗುತ್ತೆ ಅಂತ ಈ ಬಜೆಟ್ ಅಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಹಣಕಾಸು ವಲಯಕ್ಕೆ ಬಂದ್ಬಿಟ್ರೆ ವೆರಿ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸೆಕ್ಟರ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಹೈ ಲೆವೆಲ್ ಕಮಿಟಿ, ಉನ್ನತ ಮಟ್ಟದ ಸಮಿತಿಯನ್ನು ವಿಕಸಿತ್ ಭಾರತಕ್ಕಾಗಿ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡೋದಾದ್ರೆ NBFC ಗಳಿಗೆ ದಕ್ಷತೆಗಳನ್ನು ಹೆಚ್ಚಿಸಬೇಕು. ನಾನು ನಿಮ್ಗೆ ಆಲ್ರೆಡಿ ಹೇಳಿ, ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ NBFC ಗಳನ್ನ ತರಬೇಕು. ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಗ್ರಾಮೀಣ ವಿದ್ಯುತೀಕರಣ ನಿಗಮಗಳನ್ನ ಪುನರ್ರಚನೆ ಮಾಡ್ತಾ ಇದ್ದಾರೆ. 100 crore ಇನ್ಸೆಂಟಿವ್ ಗಳನ್ನ ಮುನ್ಸಿಪಲ್ ಬಾಂಡ್ ಮುಖಾಂತರ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಿಮ್ಗೆ ಗೊತ್ತಿದೆ, ಈಗ ಸರ್ಕಾರ ಬಾಂಡ್ಗಳು ತರುತ್ತೆ ಅಲ್ವಾ ಸರ್, ಮಸಾಲಾ ಬಾಂಡ್ ಅಂತ ಹೊರಗಡೆ ತರ್ತೀವಿ, ಹೊರ ದೇಶದಲ್ಲಿ ನಾವು ಸರ್ಕಾರ ಭಾರತ. ಅದೇ ರೀತಿ ಕಾರ್ಪೊರೇಟ್ ಬಾಂಡ್ಗಳು, ಕಾರ್ಪೊರೇಷನ್ಗಳಲ್ಲಿ ಮತ್ತೆ ಪುರಸಭೆ ಬಾಂಡ್ಗಳನ್ನ ತಂದು ಅಭಿವೃದ್ಧಿ ಕ್ರಮಗಳನ್ನ ಕೈಗೊಳ್ಳಕ್ಕೋಸ್ಕರ 100 ಕೋಟಿ ರೂಪಾಯಿನ ಪ್ರೋತ್ಸಾಹ ಕೊಡ್ತಾ ಇದೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಮೃತ್ ವಿಲ್ ಆಲ್ಸೋ ಕಂಟಿನ್ಯೂ ವಿತ್ ದಿಸ್. ಅಮೃತ್ ಸ್ಕೀಮ್ ಕೂಡ ಕಂಟಿನ್ಯೂ ಆಗುತ್ತೆ. ಎಕ್ಸಾಮ್ ಅಲ್ಲಿ ಕೇಳಿದ್ದ ಮೊನ್ನೆ ಅಮೃತ್ ಬಗ್ಗೆ. ಓಕೆ ಫೈನ್ ಸರ್, ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು. ಫೇಮಾ ಏನಿದೆ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್, ಅದನ್ನು ಕೂಡ ಏನ್ ಮಾಡಬೇಕು, ರಿವ್ಯೂ ಮಾಡಬೇಕು ಅನ್ನೋದು ಕೂಡ ಈ ಒಂದು ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಹೇಳ್ತಾ ಇದೆ ಸ್ನೇಹಿತರೆ. ಕಾರ್ಪೊರೇಟ್ ಬಾಂಡ್ಸ್ಗಳಾಗಿರ್ಬೋದು, PFC REC ಬಾಂಡ್ಗಳ ಬಗ್ಗೆ ಆಗಿರ್ಬೋದು, ಮತ್ತೆ ವಿದೇಶಿ ಹೂಡಿಕೆ. ನೋಡಿ, ಭಾರತದ ಹೊರಗಡೆ ಇರ್ತಾರಲ್ಲ, ಪರ್ಸನ್ ರಿಸೈಡಿಂಗ್ ಓವರ್ಸೀಸ್ ಇಂಡಿಯನ್ ಪರ್ಸನ್ ರಿಸೈಡಿಂಗ್ ಓವರ್ಸೀಸ್ ಏನಿದ್ದಾರೆ, ಭಾರತ ಹೊರಗಿನ ನಿವಾಸಿ ವ್ಯಕ್ತಿಗಳು, ಅವರು ಭಾರತದಲ್ಲಿ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದನ್ನ 10%, ಮೊದಲು 5 10% ವರೆಗೆ ಹೆಚ್ಚಿದ್ದಾರೆ. ಇಕ್ವಿಟಿ ಓಕೆ ಹಾಕ್ಬೋದು. ಅವರ ಫ್ಯಾಮಿಲಿಗಳಿದ್ರೆ ಒಟ್ಟು 24%, 10% 24% ಹಾಕ್ಸ್ಬೋದು. ಹಾಗೆ ಟ್ಯಾಕ್ಸ್ ಪ್ರಪೋಸಲ್ ಬಗ್ಗೆ ಮುಂದೆ ಮಾತಾಡ್ತೀನಿ. STT ನ ಅವರು ಜಾಸ್ತಿ ಮಾಡಿದ್ದಾರೆ. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಸರ್ವೆ ಏನೋ ಟ್ಯಾಕ್ಸ್ ಅಂತ ಏನ್ ಕರಿತೀವಿ, ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಗೊತ್ತಿರುತ್ತೆ ನಿಮಗೆ. ಸೊ ಅದನ್ನ ಟ್ಯಾಕ್ಸ್ ಮಾಡಿದ್ರೆ ಮುಂದೆ ನಾವು ಡಿಸ್ಕಸ್ ಮಾಡೋಣ. ಇನ್ನು 2ನೇ ಕರ್ತವ್ಯಕ್ಕೆ ಬರ್ತೀನಿ. ಮೊದಲನೇ ಕರ್ತವ್ಯ ಬಗ್ಗೆ ಮಾತಾಡಿದ್ವಿ. 2ನೇ ಕರ್ತವ್ಯ ಶಿಕ್ಷಣ, ಆರೋಗ್ಯ, ಪ್ರವಾಸೋದ್ಯಮ ಬಗ್ಗೆ ಹೇಳುತ್ತೆ. ಶಿಕ್ಷಣ ವೆರಿ ಇಂಪಾರ್ಟೆಂಟ್. ಶಿಕ್ಷಣ 25 ಕೋಟಿ ಜನರು ಬಹು ಆಯಾಮದ ಮಲ್ಟಿ ಮೋಡಲ್ ಪವರ್ಟಿ ಇಂಡೆಕ್ಸ್ ಹೊರಗೆ ಬಂದಿದ್ದಾರೆ ಅಂತ ಹಣಕಾಸು ಸಚಿವರು ಹೇಳ್ತಾರೆ. ಶಿಕ್ಷಣ ಆಗ್ಬೇಕು ಅಂತೇಳಿ ಉನ್ನತ ಸ್ಥಾಯಿ ಸಮಿತಿನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಇದು ಒಂದಕ್ಕೊಂದು ಕನೆಕ್ಟಿವಿಟಿ ಸ್ನೇಹಿತರೆ. ವಿಕಸಿತ ಭಾರತ ಆಗ್ಬೇಕು 2040 ವಿಕಸಿತ ಭಾರತ ಅಂತ ನಾವು ಕನ್ನಡದಲ್ಲಿ ಏನ್ ಕರಿತೀವಿ, ಆಗ್ಬೇಕು ಅಂದ್ರೆ ಉನ್ನತ ಶಕ್ತಿಯ ಶಿಕ್ಷಣ ಇರಬೇಕು, ಅದ್ರ ಜೊತೆ ಆರೋಗ್ಯ, ಉದ್ಯೋಗ ಬೇಕು, ಉದ್ಯೋಗದ ನಂತರ ಉದ್ಯಮ ಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ಶಿಕ್ಷಣದಿಂದ ಉದ್ಯೋಗ, ಉದ್ಯೋಗದಿಂದ ಉದ್ಯಮ ಅಂತ. ಅದನ್ನ ನಾವು ಬಲಪಡಿಸೋಕೋಸ್ಕರ ಒಂದು ಸ್ಥಾಯಿ ಸಮಿತಿನೂ ಕೂಡ ಮಾಡ್ತಾ ಇದ್ದಾರೆ. 2047 ವೇಳೆಗೆ 10% ಜಾಗತಿಕ ಪಾಲು ನಾವು ಸೇವೆಗಳಲ್ಲಿ, ಎಸ್ಪೆಷಲ್ ಸರ್ವಿಸಸ್ ಅಲ್ಲಿ ನಾವು ಇನ್ನೂ ಹೆಚ್ಚು ನಾವು ಮಾಡಬೇಕು ಅಂತಕ್ಕಂಥದ್ದು. ಓಕೆ, ಇದ್ರ ಜೊತೆಗೆ ಶಿಕ್ಷಣದ ಜೊತೆಗೆ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಅಲೈಡ್ ಹೆಲ್ತ್ ಪ್ರೊಫೆಷನ್ ಗಳನ್ನ ಮಾಡ್ತಾ ಇರೋದು. ಓಕೆ, AHP 1 ಲಕ್ಷ ಆಲ್ಮೋಸ್ಟ್ ತಜ್ಞರನ್ನು ಸೇರಿಸಲು ಅಲೈಡ್ ಹೆಲ್ತ್ ಪ್ರೊಫೆಷನಲ್ ಸಂಸ್ಥೆಗಳು. ಅಲೈಡ್ ಹೆಲ್ತ್ ಪ್ರೊಫೆಷನಲ್ ಅಂದ್ರೆ ಏನು ಅಂದ್ರೆ, ನಿಮಗೆ ನಾರ್ಮಲ್ ಇದಲ್ಲ, ಇದು ಒಂದು ರೀತಿ ರಿಹ್ಯಾಬಿಲಿಟೇಷನ್ ಸೆಂಟರ್ ತರ. ಅಂದ್ರೆ ನಿಮಗೆ ಒಂದು ರಿಹ್ಯಾಬಿಲಿಟೇಷನ್ ತರ ಫಿಸಿಯೋ ಆಗಿರ್ಬೋದು, ಬೇರೆ ರೀತಿಯಾದ ಒಂದು ಟೆಕ್ನಾಲಜಿಕಲ್ ಸಂಬಂಧಪಟ್ಟ ಲ್ಯಾಬೊರೇಟರಿಗಳು, ಈ ತರದ್ದು ಮತ್ತೆ ನಿಮಗೆ ಕೇರ್ ಮಾಡತಕ್ಕಂಥದ್ದಾಗಿರ್ಬೋದು, ನಿಮ್ಮ ಒಂದು ಮಾನಸಿಕ ಸ್ಥಿತಿಯನ್ನ ಹೊರತ, ಈ ತರದ್ದು. ಸೊ ಇಂಥದನ್ನ ಮೇಲ್ದರ್ಜೆಗೇರಿಸಬೇಕು, ಅಂಥದ್ದನ್ನ ಹೆಚ್ಚಾಗಿ ಮಾಡಬೇಕು. ಆರೈಕೆ ಪರಿಸರ ಅಂದ್ರೆ ವೃದ್ಧರಿಗೆ 1.5 ಲಕ್ಷ ಬಹು ಕೌಶಲದ ಆರೈಕೆದಾರಗಳನ್ನ ನೇಮಕತೆ ಮಾಡೋದು ವೃದ್ಧರ ಆರೈಕೆಗೋಸ್ಕರ. ವೈದ್ಯಕೀಯ ಪ್ರವಾಸ, 5 ಪ್ರಾದೇಶಿಕ ವೈದ್ಯಕೀಯ ಕೇಂದ್ರಗಳನ್ನ ತೆಗೆಯುವಂತದ್ದಾಗಿರ್ಬೋದು. ಓಕೆ, ಜೊತೆಗೆ ಆಯುಷ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ 3 ನ್ಯೂ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಅಪ್ಗ್ರೇಡಿಂಗ್ ಆಯುಷ್ ಫಾರ್ಮಸಿಗಳನ್ನ ತೆಗಿಬೇಕು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಔಷಧ ಕೇಂದ್ರವನ್ನು ಮೇಲ್ದರ್ಜೆಗೇರಿಸಬೇಕು. ಇವೆಲ್ಲ ಕೂಡ ಇದರಲ್ಲಿ ಡಿಸ್ಕಸ್ ಮಾಡ್ತಾರೆ.
ಜೊತೆಗೆ ಪಶುಸಂಗೋಪನೆ ಬಗ್ಗೆ ಮಾತಾಡ್ತಾರೆ. 20,000 ಹೊಸ ಪಶು ವೈದ್ಯಕೀಯ ವೃತ್ತಿಪರರಿಗೆ ಸಾಲ ಸಂಬಂಧಿತ ಬಂಡವಾಳ ಸಬ್ಸಿಡಿಗಳನ್ನು ಕೊಡೋದಾಗಿರ್ಬೋದು. ಆರೆಂಜ್ ಎಕಾನಮಿ ಬಗ್ಗೆ ಮಾತಾಡ್ತಾರೆ, ವೆರಿ ಇಂಪಾರ್ಟೆಂಟ್, ಸೃಜನಶೀಲ ಉದ್ಯಮ ಅಂತ ಕರಿತೀವಿ. 15,000 ಶಾಲೆಗಳು, 500 ಕಾಲೇಜುಗಳಲ್ಲಿ AVGC ಅಂತ ಕರಿತೀವಿ, ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಅಂಡ್ ಕಾಮಿಕ್ಸ್. ಈಗ ಆರೆಂಜ್ ಎಕಾನಮಿ ಅಂದ್ರೆ ಫಾರ್ ಎಕ್ಸಾಂಪಲ್ ಕಂಟೆಂಟ್ ಕ್ರಿಯೇಟರ್ ಅಂತ ಕೇಳ್ತೀವಿ. ನೀವು ಯೂಟ್ಯೂಬ್ ಅಲ್ಲಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಫೇಸ್ಬುಕ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಹೊರಗಡೆ ಇದರ ಕಂಟೆಂಟ್ ಕ್ರಿಯೇಟ್ ಮಾಡೋದು, ಅದು ಗೇಮಿಂಗ್ ಆಗಿರ್ಬೋದು, ಎನಿಥಿಂಗ್ ಆಗಿರ್ಬೋದು, ಅನಿಮೇಷನ್ ಆಗಿರ್ಬೋದು, ಈ ತರದ್ಗಳನ್ನ ಪ್ರೋತ್ಸಾಹ ಮಾಡಲು ಎಲ್ಲ ಶಾಲೆಗಳಲ್ಲೂ ಕೂಡ ಇದನ್ನ ನಾವು ತರಿಬೇಕು. ಹಾಗಾಗಿ ಕಂಟೆಂಟ್ ಕ್ರಿಯೇಟರ್ ಜಾಸ್ತಿ ಆಗಿದೆ, ಎಕಾನಮಿ ಜಾಸ್ತಿ ಆಗುತ್ತೆ ಅನ್ನೋದು ಆರೆಂಜ್ ಎಕಾನಮಿ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಇದು ಪ್ರೊಜೆಕ್ಟೆಡ್ ಟು ರಿಕ್ವೈರ್ 2 ಮಿಲಿಯನ್ ಪ್ರೊಫೆಷನಲ್ 2030 ಅಷ್ಟು ಜನ ಆಗಬೇಕು ಅಂತಕ್ಕಂಥದ್ದು. ಹಾಗೆ ಸ್ಟೆಮ್ ಬೆಂಬಲ, ಸ್ಟೆಮ್ ಗೊತ್ತಲ್ಲ, ಮಹಿಳೆಯರಿಗೆ ಎಸ್ಪೆಷಲಿ ಸೈನ್ಸ್, ಟೆಕ್ನಾಲಜಿ, ಓಕೆ, ಮ್ಯಾಥಮೆಟಿಕ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಬೆಂಬಲಿಸಲು ಪ್ರತಿ ಜಿಲ್ಲೆಗೆ ಒಂದು ಬಾಲಕಿಯರ ಹಾಸ್ಟೆಲ್ ಅನ್ನ ನಿಲ್ಲಿಸಬಹುದು, ಬಾಲಕಿಯರಿಗೋಸ್ಕರ. ಓಕೆ, ಖೇಲೋ ಇಂಡಿಯಾ ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಾರೆ ಇದರಲ್ಲಿ. ಓಕೆ, ಜೊತೆಗೆ ಪ್ರವಾಸೋದ್ಯಮಗಳನ್ನ ಹೆಚ್ಚು ನಾವು ಜಾಸ್ತಿ ತರಬೇಕು. ಪ್ರವಾಸೋದ್ಯಮ ತರೋದ್ರಿಂದ ಏನಾಗುತ್ತೆ, ನಮಗೆ ಹೆಚ್ಚು ಇನ್ಕಮ್ ಜನರೇಟ್ ಆಗುತ್ತೆ. ಒಂದು ಡಿಜಿಟಲ್ ಗ್ರಿಡ್, ನಮ್ಮ ಸಾಂಸ್ಕೃತಿಕ ತಾಣಗಳಲ್ಲಿ ಏನಿವೆ ಅದನ್ನ ಡಿಜಿಟಲೈಸ್ ಮಾಡ್ತಕ್ಕಂಥದ್ದು. 10,000 ಇದನ್ನ ಟೂರಿಸ್ಟ್ ಸೈಟ್ ರಾಷ್ಟ್ರೀಯ ಗಮ್ಯಸ್ಥಾನ ಡಿಜಿಟಲ್ ಜ್ಞಾನ ಗ್ರಿಡ್ ಅಂತ ಕರಿತೀವಿ. ಓಕೆ, ಅಂದ್ರೆ ನ್ಯಾಷನಲ್ ಡೆಸ್ಟಿನೇಷನ್ ಡಿಜಿಟಲ್ ನಾಲೆಜ್ ಗ್ರಿಡ್, ಡಿಜಿಟಲಿ ಡಾಕ್ಯುಮೆಂಟ್ ದ ಪ್ಲೇಸಸ್ ನ ಡಾಕ್ಯುಮೆಂಟ್ ಮಾಡೋದು. ಸಾಹಸಕ್ಕೋಸ್ಕರ ಅಲ್ಲಿ ಪರ್ವತ ಹಾದಿಗಳು, ಆಮೆ ಹಾದಿಗಳು, ಪಕ್ಷಿ ವೀಕ್ಷಣ ಹಾದಿಗಳು ಅಂತ ಹೇಳ್ತಾ ಇದಾರೆ. ಅಂದ್ರೆ ಪರ್ವತ ಪ್ರದೇಶ ಅಂದ್ರೆ ನಾರ್ತ್ ಈಸ್ಟ್ ಸ್ಟೇಟ್ ಆಗಿರೋದು, ಪೂರ್ವ ಘಟ್ಟ, ಪಶ್ಚಿಮ ಘಟ್ಟ, ಅಲ್ಲಿ ಏನ್ ಮಾಡ್ತಕ್ಕಂಥದ್ದು ಟ್ರೆಕ್ಕಿಂಗ್, ಅರ್ಥ ಆಗ್ತಿದಿಲ್ಲ, ಅದನ್ನ ಮಾಡಕ್ಕೆ ಏನೇನ್ ಬೇಕು ಅವಕಾಶ ಕಲ್ಪಿಸ್ತಕ್ಕಂಥದ್ದಾಗಿರೋದು ಪರಿಸರದ ವಿಜ್ಞಾನದ ದೃಷ್ಟಿಯಿಂದ. ಓಕೆ, ಹಾಗೆ ಪಶ್ಚಿಮ ಘಟ್ಟದಲ್ಲಿ ನೋಡಿದ್ರೆ ಅರಕು ಕಣಿವೆ, ಪೂರ್ವ ಘಟ್ಟದಲ್ಲಿ, ಪಶ್ಚಿಮ ಘಟ್ಟದಲ್ಲಿ ಪೊದಿಗೈ ಮಲೆ ಆಗಿರ್ಬೋದು. ಓಕೆ, ಹಾಗೆ ಒಡಿಶಾ, ಕರ್ನಾಟಕ, ಕೇರಳ ಕರಾವಳಿಗಳಲ್ಲಿ ಆಮೆ ಹಾದಿಗಳು, ಅಂದ್ರೆ ಅಲ್ಲಿ ಆಮೆಗಳು ಬಂದು ನಿಮಗೆ ಗೊತ್ತಿದೆಯಲ್ಲ ಅದು ಮಾಡ್ತಾರೆ, ಹಾಗೆ ಆಮೆ ಕಾರಿಡಾರ್ ಅಂತ ಕರಿತೀವಿ. ಓಕೆ, ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಆಗ್ತಿಲ್ಲ. ಮೌಂಟೇನ್ ಟ್ರೆಕ್ಕೀಸ್, ಟರ್ಟಲ್ ಟ್ರೈಲ್ಸ್, ಬರ್ಡ್ ವಾಚಿಂಗ್ ಟ್ರೈಲ್ಸ್ ಅಂತ ಕರೀತಾರೆ. ಬರ್ಡ್ ವಾಚಿಂಗ್ ಅಂದ್ರೆ ಆಂಧ್ರ ಪ್ರದೇಶ, ತಮಿಳುನಾಡಿನ ಪುಲಿಕಾಟ್ ಸರೋವರದಲ್ಲಿ ಪಕ್ಷಿ ವೀಕ್ಷಣಾ ಹಾದಿಗಳನ್ನ ಮಾಡ್ತಕ್ಕಂಥದ್ದು. ಈ ತರ ಎಲ್ಲ ಒಂದು ತೆಗಿಬೇಕು ಅಂತಕ್ಕಂಥದ್ದು ಎಕಲಾಜಿಕಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ಸ್ಗಳು. ಇದರಿಂದ ಟೂರಿಸಮ್ ಕೂಡ ಇಂಪ್ರೂವ್ ಆಗುತ್ತೆ. ಅರ್ಥ ಆಗ್ತಿಲ್ಲ ಸರ್? ಹಾಗೆ ಬುದ್ಧಿಸ್ಟ್ ಸರ್ಕ್ಯೂಟ್ ಗಳನ್ನು ಮಾಡ್ತಾರೆ. ಸೊ ಅದನ್ನು ಕೂಡ ಡಿಸ್ಕಸ್ ಮಾಡ್ತೀನಿ ನೋಡಿ. ಬೌದ್ಧ ಸರ್ಕ್ಯೂಟ್ ಯೋಜನೆ ಅರುಣಾಚಲ ಪ್ರದೇಶ, ಸಿಕ್ಕಿಂ, ಅಸ್ಸಾಂ, ಮಣಿಪುರ, ಮಿಜೋರಾಂ, ತ್ರಿಪುರಗಳಲ್ಲಿ. ಅಂದ್ರೆ ಆ ಯೋಜನೆ ಮುಖಾಂತರ ಅಲ್ಲಿನ ಒಂದು ದೇವಾಲಯ, ಮಠಗಳು ಸಂರಕ್ಷಣೆ ಮಾಡೋದು, ತೀರ್ಥಯಾತ್ರಾ, ವ್ಯಾಖ್ಯಾನ ಕೇಂದ್ರಗಳನ್ನು, ಯಾತ್ರಿಕ ಸೌಲಭ್ಯಗಳನ್ನು ಸುಧಾರಣೆ ತರತಕ್ಕಂಥದ್ದು, ಪ್ರವಾಸೋದ್ಯಮಗಳನ್ನ ಮುಂದೆ ಮಾಡತಕ್ಕಂಥದ್ದು. ಹಾಗೆ ಪೂರ್ವೋದಯ, ಈಶಾನ್ಯ ಗಮನ, ಅಂದ್ರೆ ಪೂರ್ವ ಕರಾವಳಿ ಕೈಗಾರಿಕಾ ಕಾರಿಡಾರ್ಗಳನ್ನು ಅಭಿವೃದ್ಧಿ ಮಾಡಬೇಕು, ಎಸ್ಪೆಷಲಿ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ. ಓಕೆ, 5 ಪ್ರವಾಸೋದ್ಯಮ ತಾಣಗಳನ್ನು ಸೃಷ್ಟಿಸುತ್ತೆ. ಇದು ಮಾಡೋದ್ರಿಂದ ಎಸ್ಪೆಷಲಿ ಸರ್ಕಾರ ದುರ್ಗಾಪುರದಲ್ಲಿ ಒಂದು ನೋಡ್ ನೊಂದಿಗೆ ಪೂರ್ವ ಕರಾವಳಿ ಕೈಗಾರಿಕೆಯನ್ನು ಅಭಿವೃದ್ಧಿ ಪಡಿಸುತ್ತೆ ಅಂತ ಈ ಒಂದು ಬಜೆಟ್ ಅಲ್ಲಿ ಹೇಳ್ತಾ ಇದೆ. ಮತ್ತೆ 15 ಪುರಾತನ ತಾಣಗಳನ್ನು ಪ್ರಾಯೋಗಿಕ ತಾಣಗಳಿಗೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಲೋತಾಲ್, ಸಾರನಾಥ್ ಅಂತಗಳನ್ನ ಪರಂಪರೆಗಳನ್ನು ಸಂರಕ್ಷಣೆ ಮಾಡಕ್ಕೋಸ್ಕರ. ಹಾಗೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಖೇಲೋ ಇಂಡಿಯಾ ಮಿಷನ್ ನ ಆರಂಭ ಮಾಡಬೇಕು. ಈ ಮಿಷನ್ ಇಂದ ತರಬೇತುದಾರರನ್ನ ತಗೊಂಡು, ಸಹಾಯಕ ಸಿಬ್ಬಂದಿಗಳನ್ನ ಅಭಿವೃದ್ಧಿ ತಗೊಂಡು, ಕ್ರೀಡಾ ವಿಜ್ಞಾನ, ತಂತ್ರಜ್ಞಾನ, ಏಕೀಕರಣ, ಕ್ರೀಡಾ ಸಂಸ್ಕೃತಿ, ಕ್ರೀಡಾ ಮೌಲ್ಯಸಕ್ರಿಯೆಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಮತ್ತೆ ನಮ್ಮ ಒಲಿಂಪಿಕ್ ಮತ್ತೆ ಕಾಮನ್ವೆಲ್ತ್ ಗಳಲ್ಲಿ ಹೆಚ್ಚು ಪದಕಗಳನ್ನು ತರಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಕ್ಕಂಥದ್ದು ಈ ಒಂದು ಖೇಲೋ ಇಂಡಿಯಾ ಮಿಷನ್ ನ ಆರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಕ್ರೀಡೆಗೆ ಸಂಬಂಧಪಟ್ಟಂತೆ. ಓಕೆ, ಇನ್ನು 3ನೇ ಕರ್ತವ್ಯಕ್ಕೆ ಬಂದ್ರೆ ವೆರಿ ಇಂಪಾರ್ಟೆಂಟ್, ಕೃಷಿ ಸೇರ್ಪಡೆ. ಅಂದ್ರೆ ಕೃಷಿನ ಅಭಿವೃದ್ಧಿಗೆ ಒಂದ್ ಕಡೆ, ಎಲ್ಲರನ್ನೂ ಒಳಗೊಳ್ತಕ್ಕಂಥದ್ದು ಇನ್ನೊಂದ್ ಕಡೆ. ಕೃಷಿ ಮತ್ತೆ ಅಲೈಡ್ ಸೆಕ್ಟರ್, ಅನಿಮಲ್ ಹಸ್ಬೆಂಡ್ರಿ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು. ಓಕೆ, ಹೈ ವ್ಯಾಲ್ಯೂ ಅಗ್ರಿಕಲ್ಚರ್ ಸಪೋರ್ಟಿಂಗ್ ಮಾಡಕ್ಕೆ ಬೇರೆ ಬೇರೆ ಸ್ಕೀಮ್ಸ್ ಗಳ ಅಡಿಯಲ್ಲಿ ಆಗಿರ್ಬೋದು. ಓಕೆ, ಫಿಶರೀಸ್ ಆಗಿರ್ಬೋದು, ಸ್ಯಾಂಡಲ್ವುಡ್, ಇವೆಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಕೃಷಿ, ಮಹಿಳಾ ಮತ್ತು ಸಾಮಾಜಿಕ ನ್ಯಾಯ ವೆರಿ ಇಂಪಾರ್ಟೆಂಟ್. ಇದು ಮೀನುಗಾರಿಕೆಗೆ ಬೆಂಬಲ ಕೊಡಲು 500 ಜಲಾಶಯಗಳು ಮತ್ತು ಅಮೃತ ಸರೋವರಗಳನ್ನು ಒಳಗೊಳ್ಳುವಂತೆ ಅಭಿವೃದ್ಧಿ ಮಾಡಬೇಕು ಅಂತ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಪಶುಸಂಗೋಪನೆ ಬೆಂಬಲ ಮಾಡಕ್ಕೋಸ್ಕರ ಅದರ ಮೌಲ್ಯ ಸರಪಳಿಗಳನ್ನ ಬಲಪಡಿಸ್ಕೋಸ್ಕರ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸ್ಗಳು, ಜಾನುವಾರಿಗೆ ಸಂಬಂಧಪಟ್ಟಂತೆ. ಓಕೆ, ಮೊದಲು ಈ ಕೃಷಿಗೆ ಸಂಬಂಧಪಟ್ಟಂತೆ ಆಗ್ತದೆ, ಈಗ ಜಾನುವಾರು ಪಶುಸಂಗೋಪನೆ ಸಂಬಂಧಪಟ್ಟಂತೆ FPO ಗಳನ್ನ ಮಾಡಬೇಕು ಅಂತ. ಮೊದಲು ಕೃಷಿ ಅಂದ್ರೆ ಬಿತ್ತನೆ, ಬೆಳೆಯೋದು, ಇದ್ರ ಬಗ್ಗೆ ಮಾಡ್ತಾ ಇದ್ರು. ಈಗ ಜಾನುವಾರಿಗೆ ಸಂಬಂಧಪಟ್ಟಂತೆ, ಪಶುಸಂಗೋಪನೆ ಸಂಬಂಧಪಟ್ಟಂತೆ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಮಾಡಬೇಕು ಅಂತ ಹೇಳಿ. ಮತ್ತೆ ತೆಂಗಿನಕಾಯಿಗಳನ್ನ ಪ್ರೋತ್ಸಾಹ ಮಾಡಕ್ಕೆ ಗೋಡಂಬಿ, ಕೋಕೋ, ಶ್ರೀಗಂಧ, ಅಗರ್ವುಡ್ ಬೀಜಗಳಂತ ಮೌಲ್ಯದ ಬೆಳೆಗಳಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಇದ್ರಲ್ಲಿ ಡಿಸ್ಕಸ್ ಮಾಡ್ತಾರೆ. ಜೊತೆಗೆ ಭಾರತ್ ವಿಸ್ತಾರ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಭಾರತ್ ವಿಸ್ತಾರ್ ಅಂದ್ರೆ ವರ್ಚುಲಿಟಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರ್ ರಿಸೋರ್ಸಸ್ ಅಂತ. ಅಂದ್ರೆ ನಮ್ಮ AI ಯೂಸ್ ಮಾಡ್ಕೊಂಡು ಕೃಷಿಗಳನ್ನ ಅಭಿವೃದ್ಧಿ ಮಾಡಕ್ಕೆ, ಅದನ್ನ ಬೇರೆ ರೀತಿಯಾದ ಅಗ್ರಿ ಸ್ಟ್ಯಾಕ್ಸ್ ಬಳಸಿ ಬಹುಭಾಷಾ AI ಆಧಾರಿತ ಕೃಷಿ ಸಲಹೆಗಳನ್ನ ಒದಗಿಸ್ಕೊಳ್ಳಕ್ಕೆ ಸೊ ಭಾರತ್ ವಿಸ್ತಾರ್ ಅಂತಕ್ಕಂಥದನ್ನ ಮಾಡ್ತೀವಿ ಅಂತ ICAR ನ ಒಂದು
ಅಡಿಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಮತ್ತೆ ಮಹಿಳಾ ಸಬಲೀಕರಣಕ್ಕೋಸ್ಕರ ಗ್ರಾಮೀಣ ಮಹಿಳೆಯರಿಗೆ ಅವರು ಮಾಡ್ತಕ್ಕಂಥ ಏನೇ ಇದಕ್ಕೂ ಚಿಲ್ಲರೆ ಮಾರಾಟ, ಅವ್ರು ಏನೇ ಒಂದು ಡೆವಲಪ್ ಮಾಡಿರಲಿ, ಏನೇ ಒಂದು ಪ್ರಾಡಕ್ಟ್ ತಂದಿರಲಿ, ಅದಕ್ಕೆ ಶಿ ಮಾರ್ಟ್ಸ್ ಅಂತ ಹೇಳಿ ಸ್ವಸಹಾಯ ಉದ್ಯಮಿಗಳ ಮಾರ್ಟ್ ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ದಿವ್ಯಾಂಗರು ಅಂತ ಬಂದಾಗ, ಡಿಸಬಿಲಿಟಿ ಅಂತ ಬಂದಾಗ, ದಿವ್ಯಾಂಗ್ ಕೌಶಲ್ ಯೋಜನೆ ಕಸ್ಟಮೈಸ್ ಮಾಡಿರುತ್ತೆ. ಅಂದ್ರೆ ಅವ್ರಿಗೆ ಅವರ ಒಂದು ತಕ್ಕಂತೆ ಏನು ಉದ್ಯೋಗ ಮಾಡಬಹುದು, ಅವರ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಒಂದ್ ಕಡೆ. ದಿವ್ಯಾಂಗ ಸಹಾಯ ಯೋಜನೆ, ಓಕೆ, ಸ್ಕಿಲ್ ಡೆವಲಪ್ ಮಾಡಿ ಅವ್ರಿಗೆ ಜಾಬ್ ಕೊಡ್ಸೋದು, ಅವ್ರ ಕಾಲ್ ಮೇಲೆ ಕಾಲ್ ನಿಂತ್ಕೊಳ್ಳಕ್ಕೆ ಅಂತ ಹೇಳಿ. ದಿವ್ಯಾಂಗ ಸಹಾಯ ಯೋಜನೆ ಬಂದು ಅಲಿಮ್ಕೋ ಅಂದ್ರೆ ಆರ್ಟಿಫಿಷಿಯಲ್ ಲಿಂಬ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅಂದ್ರೆ ಈಗ ಕೈ ಇಲ್ಲ ಕಾಲಿಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಮಾಡಿ ಅವ್ರ ಮೇಲೆ ನಿಂತ್ಕೊಳ್ಳಕ್ಕೆ ಏನಾಗಬೇಕು ಅಂತದ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ, ಹೆಚ್ಚು ಮಾರುಕಟ್ಟೆಗಳಲ್ಲಿ ತರಕ್ಕೋಸ್ಕರ ಸಹಾಯ ಮಾಡಕ್ಕೆ ಈ ದಿವ್ಯಾಂಗ ಸಹಾಯ ಯೋಜನೆಗಳನ್ನ ಸರ್ಕಾರ ತರ್ತಾ ಇದೆ. ಅಂದ್ರೆ ಸಬ್ಸಿಡಿಗಳನ್ನ ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಉತ್ತೇಜನಗಳನ್ನ ಕೊಡ್ತಾರೆ ಸ್ನೇಹಿತರೆ. ಹಾಗೆ ಸರ್ಕಾರ ರಾಂಚಿ ಮತ್ತು ತೇಜ್ಪುರದಲ್ಲಿ ನಿಮ್ಹಾನ್ಸ್, ಹೆಂಗೆ ಬೆಂಗಳೂರಲ್ಲಿ ದೊಡ್ಡದಾದ ನಿಮ್ಹಾನ್ಸ್ ಒಂದು ರಿಸರ್ಚ್ ಸೆಂಟರ್ ಇದೆ, ಹಾಗೆ ಬೇರೆ ರಾಜ್ಯಗಳಲ್ಲೂ ಕೂಡ ರಾಂಚಿ ತೇಜ್ಪುರದಲ್ಲಿ ಅದನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಸಂಸ್ಥೆಗಳನ್ನ ಈಗೇನಿದೆ ಅದನ್ನ ಮೇಲ್ದರ್ಜನೆ ಮಾಡಬೇಕು ಅಂತ ಹೇಳಿ ದಿವ್ಯಾಂಗ ಮತ್ತು ಮಾನಸಿಕ ಆರೋಗ್ಯಗಳನ್ನ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡಿದೆ. ಇನ್ನು ಹಣಕಾಸಿನ ಬಲವರ್ಧನೆ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಹಣಕಾಸು ಆಯೋಗನ 16ನೇ ಹಣಕಾಸು ಆಯೋಗನ ಅಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರೆ ಅದ 41% ಏನೋ ವಿಕೇಂದ್ರೀಕರಣದ ಸ್ವೀಕಾರದ ಬಗ್ಗೆ ಮಾತಾಡ್ತಾರೆ. ಅಂದ್ರೇನು, ದ ಗೌರ್ಮೆಂಟ್ ಹ್ಯಾಸ್ ಅಕ್ಸೆಪ್ಟ್ ರೆಕಮೆಂಡೇಶನ್ ಆಫ್ ಕಮಿಷನ್ ಟು ರಿಟೈನ್ ದ ವರ್ಟಿಕಲ್ ಶೇರ್ ಆಫ್ ಡೆವಲ್ಯೂಷನ್. ಅಂದ್ರೆ 41% ಅಷ್ಟು ನಾವು ವರ್ಟಿಕಲಿ ಬೇರೆ ರಾಜ್ಯಗಳಿಗೆ ಶೇರ್ ಮಾಡಬೇಕು ಏನ್ ಅಮೌಂಟ್ ಅಂತ ಹೇಳಿ, ಅದರಲ್ಲಿ 1.4 ಲಕ್ಷ ಕೋಟಿ ಒದಗಿಸ್ತೀವಿ ಅನುದಾನ ರಾಜ್ಯಗಳಿಗೆ ಅಂತ ಹೇಳ್ತಾರೆ. ಇನ್ನು ಹಣಕಾಸಿನ ಗುರಿ ಏನ್ ಇಟ್ಕೊಂಡಿದೆ, ಈ 2026-27 ಹಣಕಾಸಿನ ಕೊರತೆ 4.3% ಅಂದಾಜು ಮಾಡಲಾಗಿದೆ. ಲಾಸ್ಟ್ ಇಯರ್ 4.4 ಇತ್ತು 2025 ಮತ್ತು 26ಕ್ಕೆ. ಈ ಸಲ 26-27ಕ್ಕೆ 4.3 ವಿತ್ತೀಯ ಕೊರತೆನ ಅಂದಾಜು ಮಾಡಲಾಗಿದೆ, ಇಟ್ಕೋಬೇಕು ಅಂತ. ಜೊತೆಗೆ ಡೆಟ್ ಟು GDP ರೇಷಿಯೋ ಅಂತ ಹೇಳಿ, ಡೆಟ್ ಟು GDP ರೇಷಿಯೋ ಅಂದ್ರೆ ನಮ್ಮ GDPಯಲ್ಲಿ ಎಷ್ಟು % ಸಾಲ ತಗೊಂಡಿದೆ ಅಂತ ನೋಡೋದಾದ್ರೆ, ನಮ್ಮ GDPಗೆ ತಕ್ಕಂತೆ 2026-27 55.6% ಅಷ್ಟು ನಾವು ಸಾಲವನ್ನ ಈ ಬಜೆಟ್ ಅಲ್ಲಿ ಮಾಡ್ತಾ ಇದೀವಿ ಅನ್ನೋದು ಕೂಡ ಹೇಳ್ತಾ ಇದು ಹಣಕಾಸಿನ ಬಗ್ಗೆ ಹೇಳ್ತಕ್ಕಂಥದ್ದು. ಮುಂದೆ ಪ್ರೀವಿಯಸ್ಲಿ ಎಷ್ಟಿತ್ತು, ಜಾಸ್ತಿ ಇತ್ತ ಕಮ್ಮಿ ಇತ್ತ, ಕಮೆಂಟ್ ಮಾಡಿ ನೋಡೋಣ. ಲಾಸ್ಟ್ ಇಯರ್ ಎಷ್ಟಿತ್ತು ಡೆಟ್ ಟು GDP ರೇಷಿಯೋ, ಈ ವರ್ಷ ಎಷ್ಟು ಒಂದು ಬಜೆಟ್ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಅನ್ನೋದು ಕಮೆಂಟ್ ಮಾಡಿ ಸ್ನೇಹಿತರೆ. ಇದಿಷ್ಟು ಪ್ರಮುಖವಾಗಿ ಬಜೆಟ್ನ ಒಂದು 3 ಹಂತಗಳಲ್ಲಿ ಸರ್ಕಾರ ಕರ್ತವ್ಯಗಳಲ್ಲಿ ಮಂಡಿಸಿರ್ತಕ್ಕಂಥ ಸ್ನೇಹಿತರು. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಹೊಸದೇ ಅಂತದ್ದೇನಿಲ್ಲ, ಇರೋದನ್ನ ಒಂದ್ ಸ್ವಲ್ಪ ಏನೋ ರಿಫಾರ್ಮ್ಸ್ ತರ ಮಾಡಿ ಅದಕ್ಕೊಂದು ನೈಸ್ ಆಗಿ ಏನೋ ಒಂದು ಪ್ರಯತ್ನ ಮಾಡಿ ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಸಸ್ಟೈನಬಲ್ ಆಗಿ ಎಲ್ಲರನ್ನೂ ಒಳಗೊಳ್ಳುವಂತೆ ಮಂಡಿಸಿರ್ತಕ್ಕಂಥ ಒಂದು ಬಜೆಟ್ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಅಷ್ಟೊಂದು ಇದಿಲ್ಲ ಅಂತ ಹೇಳ್ಬೋದು. ಇನ್ನು ತೆರಿಗೆಗಳ ಬಗ್ಗೆ ತುಂಬಾನೇ ಮಾತಾಡಿದ್ರೆ, ನಮ್ಮ ಆದಾಯ ತೆರಿಗೆ ಕಾಯ್ದೆ 2025 ಏನ್ ಬಂತು ಅದನ್ನ ತಂದಿದ್ರು, ಅದು 2026 ಏಪ್ರಿಲ್ ಇಂದ ಚಾಲೂ ಆಗುತ್ತೆ. ಸರಳೀಕೃತ ನಮೂನೆಗಳು ಇದರಲ್ಲಿ ಇರ್ತಕ್ಕಂಥದ್ದು, ತೆರಿಗೆ ನಮೂನೆಗಳು ಎಲ್ಲ ಅಳವಡಿಸ್ಕೊಳ್ತಕ್ಕಂಥದ್ದು. ಮತ್ತೆ ಫೈಲಿಂಗ್ಗೆ ITR ಏನ್ ಫೈಲ್ ಮಾಡ್ತೀರಾ ಲಾಸ್ಟ್ ದಿನಾಂಕ 31 ತನಕ ಕೊಡ್ತೀವಿ ಅಂತ ಇದ್ರಲ್ಲಿ ಹೇಳುತ್ತೆ. ಮತ್ತೆ ರಿವೈಸ್ಡ್ ಮಾಡಕ್ಕೆ ಏನಿದೆ, ಆಡಿಟ್ ಇಲ್ಲದ ವ್ಯವಹಾರ ಟ್ರಸ್ಟ್ಗಳು ಅಂತಿಮ ದಿನಾಂಕ ಆಗಸ್ಟ್ 31, ಆಡಿಟ್ ಇಲ್ಲದ ವ್ಯವಹಾರ ಟ್ರಸ್ಟ್ಗಳಿಗೆ 31ನೇ ತಾರೀಕು ತನಕ ಕೊಡ್ತೀವಿ ಅಂತ ಹೇಳುತ್ತೆ. ಮತ್ತೆ ನೀವು ಲಾಸ್ಟ್ ರಿವೈಸ್ ಮಾಡಬೇಕಾದ್ರೆ ಡಿಸೆಂಬರ್ 31 ಕಾಲ ಒಳಗೆ ಇಂದ ಮಾರ್ಚ್ 31 ಒಳಗೆ ರಿವೈಸ್ಡ್ ಕೂಡ ಮಾಡಬಹುದು, ಪರಿಷ್ಕೃತ ರಿಟರ್ನ್ ಸಲ್ಲಿಸಬಹುದು ಅಂತ ಕೂಡ ಇದ್ರಲ್ಲಿ ಹೇಳುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ, ಈಗ ಮೋಟಾರ್ ಅಪಘಾತ ಆದಾಗ ಇನ್ಶೂರೆನ್ಸ್ ಅಮೌಂಟ್ ಬರೋದು, ಅದು ಇದೆಲ್ಲ ಬರುತ್ತಲ್ಲ, ಅಂತದಕ್ಕೆ TDS, ಓಕೆ, ಟ್ಯಾಕ್ಸ್ ಡಿಡಕ್ಷನ್ ಸಿಸ್ಟಮ್ ಏನಿದೆ ಅದನ್ನ ಅಟ್ ದ ಸೋರ್ಸ್ ಅಂತ ಏನ್ ಕರೀತಾರೆ, ಟ್ಯಾಕ್ಸ್ ಡಿಡಕ್ಷನ್ ಅಟ್ ದ ಸೋರ್ಸ್ ಅಂತ ಏನ್ ಕರೀತೆ TDS, ಅದನ್ನ ರದ್ದು ಮಾಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು, ಯಾಕಂದ್ರೆ ಅವ್ರಿಗೆ ಕಂಪನ್ಸೇಷನ್ ಹಾಕ್ಸಿರೋ ಅದರಲ್ಲಿ TDS ತಗೊಂಡ್ರೆ ಏನ್ ಪ್ರಯೋಜನ ಅಂತಕ್ಕಂಥದ್ದು. ಮತ್ತೆ ವಿದೇಶಿ ಪ್ರವಾಸಗಳ ಕೈಗೊಳ್ಳೋರಿಗೆ, ವೈದ್ಯಕೀಯ ಶಿಕ್ಷಣ ವೆಚ್ಚಕ್ಕೆ ಅಂತ ಹೋಗೋರಿಗೆ ಅವ್ರಿಗೂ ಕೂಡ TCS, ಓಕೆ, ಟ್ಯಾಕ್ಸ್ ಕಲೆಕ್ಷನ್ ಸಿಸ್ಟಮ್ ಅಂತ ಕರಿತೀವಿ. TCS ಅಂದ್ರೆ 5-20% ಇರೋದನ್ನ 2% ಇಳಿಸಲಾಗಿದೆ. ಶಿಕ್ಷಣ ವೈದ್ಯಕೀಯ ಉದ್ದೇಶಗಳಿಗೆ ಏನೋ ದುಡ್ಡು ಆಗ್ತಕ್ಕಂಥ 5ರಿಂದ 2% ಇಳಿಸಲಾಗಿದೆ. ಇದರಿಂದ ನಮಗೆ ಏನಾಗುತ್ತೆ, ಅತ್ಯಂತ ಹೆಚ್ಚು ಪ್ರದೇಶಗಳಿಗೆ ಹೋಗೋಕೆ, ಇನ್ವೆಸ್ಟ್ ಮಾಡಕ್ಕೆ, ಅಲ್ಲಿಂದ ದುಡ್ಡು ಕಳಿಸೋಕೆ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಮಾನವ ಶಕ್ತಿಗಳ ಸೇವೆಗಳನ್ನು ಎಲ್ಲೆಲ್ಲಿ ತಗೋತಾರೆ ಅಲ್ಲೂ ಕೂಡ TDS ನ 1% 2%ಗೆ ಹೆಚ್ಚಿಸ್ತಾ ಇದ್ದಾರೆ. ಇನ್ನು ವೆರಿ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಫಾಸ್ಟ್ DS ಅಂತಿದೆ ನೋಡಿ, ವಿದೇಶಿ ಆಸ್ತಿ ಬಹಿರಂಗ ಅಂತ. ಓಕೆ, ಅಂದ್ರೆ ನೀವು ವಿದೇಶಗಳಲ್ಲಿ ಇಲ್ಲಿರೋರು ಆಸ್ತಿ ಅಲ್ಲಿ ಮಾಡಿದ್ರೆ, ವಿದ್ಯಾರ್ಥಿಗಳು, ತಂತ್ರಜ್ಞರು, ಬೇರೆ ಆನಿವಾಸಿ ಭಾರತೀಯರು ಇಲ್ಲಿಂದ ಅಲ್ಲಿ ಹೋಗಿರೋರು, ಓಕೆ, ಏನೋ NRIಗಳು ಅಲ್ಲಿ ಆಸ್ತಿಗಳನ್ನ ಮಾಡಿದ್ರೆ 1 ಕೋಟಿ ವರ್ಗಕ್ಕಿಂತ ಕಡಿಮೆ ವರ್ಗ ಎಲಿ, ವರ್ಗ ಬಿಲಿ 5 ಕೋಟಿಗಿಂತ ಕಮ್ಮಿ ವಿದೇಶಿ ಆಸ್ತಿಗಳನ್ನ ಮಾಡಿದ್ರೆ 6 ತಿಂಗಳೊಳಗೆ ನೀವು ಅದನ್ನ ಬಹಿರಂಗಪಡಿಸಿ, ಆಗ ಕಾನೂನು ನಾವು ವಿನಾಯಿತಿ ಕೊಡ್ತೀವಿ ಅಂತ ಈ ಒಂದು ಫಾಸ್ಟ್ DS ಅಂತ ಹೇಳಿ ಆ ದೇಶಿ ಆಸ್ತಿ ಬಹಿರಂಗ ಪಡಿಸುವಿಕೆನ ಈ ಒಂದು ಬಜೆಟ್ ಅಲ್ಲಿ ಹೇಳ್ತಾರೆ ಸ್ನೇಹಿತರೆ. ಇನ್ನು ಈ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಏನೋ ಬೇರೆ ಬೇರೆ ರೀತಿಯಾದ ಇದಕ್ಕೆ
ಶಿಕ್ಷೆಗಳಿದ್ವಲ್ಲ ಅದನ್ನ ದಂಡ ಕಾನೂನು ಕ್ರಮಗಳನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಅಂದ್ರೆ ನೀವು ನಿಮ್ಮ ಮೊಕದ್ದಮೆಗಳನ್ನು ಕಡಿಮೆ ಮಾಡಕ್ಕೆ, ಮೌಲ್ಯಮಾಪನ ಮಾಡಕ್ಕೆ ಈ ದಂಡ ಪ್ರಕ್ರಿಯೆಗಳನ್ನ ಸುಲಭ ಮಾಡಿದ್ದಾರೆ. ಅಂದ್ರೆ ಪೂರ್ವ ಪಾವತಿ ಪರಿಹಾರ. ಈಗ ನೀವೇನೋ ಇಷ್ಟು ಕೊಡ್ಬೇಕು ಅಂತ ಹೇಳಿರುತ್ತೆ, ನೀವು ಮೇಲ್ಮನೆಗೆ ಹೋಗ್ತೀರಾ, ಆಗ ಅಷ್ಟು ಕೊಟ್ಬಿಟ್ಟೆ ಹೋಗ್ಬೇಕಲ್ಲ ಅಲ್ಲಿ ತನಕ. ಅದ್ರ ಬದಲು ನೀವು 20% ಇಂದ ಅದನ್ನ 10% ಇಳಿಸಿದ ಅಷ್ಟು ಕೊಡಿ, ಆಮೇಲೆ ನೀವು ಮೇಲ್ಮನೆ ಸಲ್ಲಿಸಿ. ಓಕೆ, ಪೂರ್ವ ಪ್ರಮುಖ ತೆರಿಗೆ ಬೇಡಿಕೆ ಏನಿದೆ ಅದನ್ನ ನೀವು ಕೊಟ್ಬಿಟ್ಟು ಬರೀ 20% ಇಳಿಸಿದ್ದಾರೆ. ಇದು ಕೂಡ ಒಂದು ರಿಫಾರ್ಮ್ ಅಂತ ಹೇಳ್ಬೋದು. ಅಪರಾಧ ಮುಕ್ತೀಕರಣ, ಮತ್ತೆ ಯಾವ್ದಾದ್ರು ಖಾತೆ ಸಲ್ಲಿಸದಿರೋದು, ಲೆಕ್ಕ ಪರಿಶೋಧನೆಯಲ್ಲಿ ತಪ್ಪಾಗಿ ಅದು ಅಪರಾಧಗಳಂತಾದಾಗ ತಾಂತ್ರಿಕ ದೋಷಗಳಿಂದ ಆ ಒಂದು ಇದಕ್ಕೆ ದಂಡ ಬದಲು ಒಂದ್ ರೀತಿ ಸ್ಮಾಲ್ ಫೈನ್ ತರ ಮಾಡೋದು ಆಗಿರ್ಬೋದು. ಅಕಸ್ಮಾತ್ ಶಿಕ್ಷಣ ಆಯ್ತು ಅಂದ್ರೆ ಜೈಲು ಶಿಕ್ಷೆ ಬದಲು ಜಸ್ಟ್ ನ್ಯಾಯಾಲಯಗಳು ದಂಡವಾಗಿ ಪರಿವರ್ತಿಸಬಹುದು. ಮೊದಲು 7 ವರ್ಷ ಇರೋದನ್ನ 2 ವರ್ಷಕ್ಕೆ ಕಮ್ಮಿ ಮಾಡಿದ್ರೆ, ಮತ್ತೆ ಆ 2 ವರ್ಷನೂ ಕೂಡ ಬರೀ ದಂಡ ಕೊಟ್ಟರೆ ಬಿಡೋ ರೀತಿ ಆ ತರ ಶಿಕ್ಷೆಗಳನ್ನು ಕೂಡ ತೆರಿಗೆಯಲ್ಲಿ ರಿಫಾರ್ಮ್ಸ್ ನ ಈ ಸರ್ಕಾರ ಮಾಡಿದೆ ಸ್ನೇಹಿತರೆ, ಈ ಒಂದು ಬಜೆಟ್. ಇನ್ನು ಕಾರ್ಪೊರೇಟ್ IT ಜಾಗತಿಕ ಹೂಡಿಕೆ ಬಗ್ಗೆ ಮಾತಾಡೋದಾದ್ರೆ, ಎಸ್ಪೆಷಲಿ ಸಾಫ್ಟ್ವೇರ್ ಗಳು ಆಗಿರ್ಬೋದು ಅಥವಾ ಡೇಟಾ ಸೆಂಟರ್ ಬಗ್ಗೆ. ಡೇಟಾ ಸೆಂಟರ್ ವೆರಿ ಇಂಪಾರ್ಟೆಂಟ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗಬೇಕು. ಹಂಗಾಗಿ ಅಂತವ್ರು ಓಪನ್ ಮಾಡೋರಿಗೆ ಭಾರತೀಯ ಡೇಟಾ ಸೆಂಟರ್ಗಳಿಗೆ ಜಾಗತಿಕ ಕ್ಲೌಡ್ ಸೇವೆ ಒದಗಿಸುವ ವಿದೇಶಿ ಕಂಪನಿಗಳು ಕೂಡ ಇಲ್ಲಿ ಏನ್ ಮಾಡಬಹುದು, ಇಲ್ಲಿ ಡೇಟಾ ಸೆಂಟರ್ ತೆಗೆದು ಇಲ್ಲಿಂದ ಜಾಗತಿಕವಾಗಿ, ನಿಮಗೆ ಗೊತ್ತಿದೆ ಇವಾಗೆಲ್ಲ ಡೇಟಾ ಸೆಂಟರ್ಗಳು ನಿಮಗೆ ಆಂಧ್ರದಲ್ಲಿ ಆಗಿರ್ಬೋದು, ಯಾವ್ದು ಗೂಗಲ್ ತೆಗಿತಾ ಇರೋದಾಗಿರ್ಬೋದು, ಈ ತರ ಮಾಡಿದಾಗ ಅವ್ರಿಗೆ 2047 ತೆರಿಗೆ ರಜೆಯನ್ನು ಕೊಡೋದಾಗಿರ್ಬೋದು. ಓಕೆ, ಅದನ್ನು ಕೂಡ ಮಾಡ್ತಾ ಇದೆ. ಮತ್ತೆ ಮರು ಖರೀದಿ ತೆರಿಗೆಗಳನ್ನು ವಿಧಿಸ್ತಾ ಇದೆ. ನಿಮ್ಗೆ ಹೇಳ್ದೆ, ಈಗ ಈ ಬಜೆಟ್ ಮಾಡಿಸಿದಾಗ ನಿಮ್ಗೆ ಏನು ಶೇರ್ ಮಾರ್ಕೆಟ್ ಒಂದಷ್ಟು ಬೀಳ್ತು. ಎಸ್ಪೆಷಲಿ ಬೇಕಂದ್ರೆ ಆ ಕಾರ್ಪೊರೇಟ್ ಮತ್ತೆ ಈ ಟ್ಯಾಕ್ಸ್ ಗಳನ್ನ ಹೆಚ್ಚು ಮಾಡಿದ್ದು, ಎಸ್ಪೆಷಲಿ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ನೀವು ಫ್ಯೂಚರ್ ಮತ್ತೆ ಆಪ್ಷನ್ ಅಂತ ಏನ್ ಕರಿತೀವಿ, ಅದರಲ್ಲಿ ಮೊದಲೇ ನಾವು ಏನೋ ಪ್ರಿಡಿಕ್ಟ್ ಮಾಡಿ ತಗೋತೀವಿ. ಫ್ಯೂಚರ್ ಆಪ್ಷನ್ಸ್ ಏನ್ ಇದೆಯಲ್ಲ, ಅದರಲ್ಲಿ 0.02% ಇರೋದು 0.5 ಏರಿಕೆ, 0.1.15 ಇರೋದು 1.15 ಏರಿಕೆ. ಸೊ ಈ ಸೇಲ್ ಮಾಡೋದು ಈ ತರದ್ದು ಏನಿರುತ್ತಲ್ಲ SY ಫ್ಯೂಚರ್ ಮತ್ತೆ ಆಪ್ಷನ್ಸ್ ಗಳಲ್ಲಿ ಅಂತದಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ ಸ್ನೇಹಿತರೆ. ಹಂಗಾಗಿ ಒಂದಷ್ಟು ಇದಾಯ್ತು. ಅಂದ್ರೆ ಇಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಯಾಕೆ ಕಮ್ಮಿ ಆಯ್ತು ಅಂತ ಇನ್ನೊಂದು ಹೇಳ್ಬೇಕು ಅಂದ್ರೆ, ಇಲ್ಲಿ ನೀವು ಎಲ್ಲ ನೋಡಿ, ನಾವೇನ್ ಇವಾಗ ಬಜೆಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಲಾಂಗ್ ಟರ್ಮ್ ಅಂದ್ರೆ ನೀವು ಆಸ್ ಎ ಇನ್ವೆಸ್ಟರ್ ಆಗಿ ಸರ್ಕಾರ ನೋಡ್ತಾ ಇದೆ, ಆಸ್ ಎ ಇನ್ವೆಸ್ಟರ್ ಆಗಿ, ನಾಟ್ ಟ್ರೇಡರ್. ಇಲ್ಲಿ ಜಸ್ಟ್ ಇವತ್ತು ಬಂದು ನಾಳೆ ಆಟ ಆಡ್ತೀನಿ ಹೋಗ್ತೀನಿ ಅಂತವ್ರಿಗೆ ಇಲ್ಲಿ ಎಫೆಕ್ಟ್ ಜಾಸ್ತಿ ಆಗಿದೆ. ಆಸ್ ಎ ಇನ್ವೆಸ್ಟರ್ ನೀವು ಲಾಂಗ್ ಟರ್ಮ್ ಯಾರು ಇನ್ವೆಸ್ಟ್ ಮಾಡ್ತಾರೆ ಶೇರ್ ಮಾರ್ಕೆಟ್ ಅಂತವ್ರಿಗೆ ಲಾಭ ಒಂದು ಕೊಡೋದು, ಅಂತವ್ರು ನಮಗೆ ಬೇಕು ಅಂತ ಸರ್ಕಾರ ನಿಮಗೆ ಡೈರೆಕ್ಟ್ ಆಗಿ ಹೇಳ್ತಾರೆ, ಇಂಡೈರೆಕ್ಟ್ ಗಿಂತ ಡೈರೆಕ್ಟ್ ಆಗಿ ಹೇಳ್ತಾ ಇದೆ ಅಂತ ಹೇಳ್ಬೋದು. ನೀವು ಟ್ರೇಡಿಂಗ್ ಮಾಡ್ಕೊಂಡು ಹೋಗ್ತೀನಿ, ಟ್ರೇಡಿಂಗ್ ಆಟ ಆಡ್ತೀನಿ ಅನ್ನೋರಿಗೆ ಇದು ನೆಗೆಟಿವ್ ತರ ಆಗಿ, ಹಾಗಾಗಿ ನಿಮ್ಗೆ ಶೇರ್ ಮಾರ್ಕೆಟ್ಸ್ ಎಲ್ಲ ಡೌನ್ ಆಯ್ತು ಎಲ್ಲ ನೀವು ನೋಡಿರ್ತೀರಾ, ನ್ಯೂಸ್ಗಳಲ್ಲಿ ಕೇಳಿರ್ತೀರಾ. ಓಕೆ, ಅದು ಬಿಟ್ರೆ ಪರೋಕ್ಷ ತೆರಿಗೆಗಳು ನಾವೇನ್ ಹೇಳ್ತೀವಿ, ಕಸ್ಟಮ್ಸ್ಗಳು, ಅದ್ರ ಬಗ್ಗೆ ನೋಡೋದಾದ್ರೆ, ಕ್ಯಾನ್ಸರ್ ಮತ್ತು ಅಪರೂಪದ ಕಾಯಿಗಳು ಏನಿವೆ, 17 ಕ್ಯಾನ್ಸರ್ ಔಷಧಿಗಳು ಮತ್ತು 7 ಅಪರೂಪದ ಕಾಯಿಲೆಗೆ ಕಸ್ಟಮ್ಸ್ ಸುಂಕದ ವಿನಾಯಿತಿ ನೀಡಿದೆ. ಆಮದು ಮಾಡ್ಕೊಳ್ತಕ್ಕಂಥದ್ದು ವೈಯಕ್ತಿಕವಾಗಿ, ಓಕೆ, ಸರ್ಕಾರ ಅಲ್ಲ, ವೈಯಕ್ತಿಕವಾಗಿ ಸಣ್ಣ ಪುಟ್ಟದ ಹೊರಗಡೆ ದೇಶದ ಸರಕುಗಳನ್ನು ತರಿಸ್ಕೋತಿರಲ್ಲ ಅವ್ರಿಗೆ ಸುಂಕನ 20% 10% ಇಳಿಸಲಾಗಿದೆ. ಮತ್ತೆ ಕೊರಿಯರ್ ರಫ್ತು, ಇ ಕಾಮರ್ಸ್ ರಫ್ತುಗಳನ್ನ ಹೆಚ್ಚಾಗಿ ನಾವು ಮಾಡಬೇಕು ವರ್ಲ್ಡ್ ವೈಡ್ ಅಂತ ಹೇಳಿ ಪ್ರತಿ ರವಾನೆಗೆ 10 ಲಕ್ಷ ಮೌಲ್ಯದ ಮಿತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. 10 ಲಕ್ಷನೇ ಇರಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತೆಗೆದುಹಾಕಿದೆ. ಮತ್ತೆ ಮೀನುಗಾರಿಕೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಏನ್ ಕರಿತೀವಿ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಭಾರತೀಯ ಹಡಗುಗಳು ಮೀನು ಹಿಡಿಯುವಗಳಿಗೆ ಸುಂಕ ರಹಿತವಾಗಿದೆ. ಅಂದ್ರೆ 200 ನಾಟಿಕಲ್ ಮೈಲ್ಸ್ ಅಂತ ಏನ್ ಕರಿತೀವಿ, ಅಲ್ಲಿ ತನಕ ಭಾರತೀಯ ಹಡಗುಗಳು ಹೋಗ್ಬೋದು. ಎಸ್ಪೆಷಲಿ ಎಕನಾಮಿಕ್ ಝೋನ್ ಅಂತ ಏನ್ ಕರಿತೀವಿ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಅಲ್ಲಿ ತನಕ ಹೋಗ್ಬೋದು, ತೆರಿಗೆ ಇರಲ್ಲ ಅಂತೇಳಿ. ಕಸ್ಟಮ್ ಇಂಟಿಗ್ರೇಟೆಡ್ ಸಿಸ್ಟಮ್ ಗಳನ್ನ ಬಲಪಡಿಸಬೇಕು ಅಂತ ಹೇಳಿ ಇಲ್ಲಿ ಮಾತಾಡಿದ್ದಾರೆ. ಇದಿಷ್ಟು ಪ್ರಮುಖವಾಗಿ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ. ಇಲ್ಲೇನು ಹೈಲೈಟ್ ಮಾಡಿದ ಅಷ್ಟು ನೋಡ್ಕೊಳ್ಳಿ ಸಾಕು, ತುಂಬಾ ಡೀಟೇಲ್ ಬೇಕಾಗಿಲ್ಲ. ದಿಸ್ ಇಸ್ ಮೋರ್ ದನ್ ಎನಫ್. ಓಕೆ, ಇದಿಷ್ಟು. ಮತ್ತೆ ನೆಟ್ ಟ್ಯಾಕ್ಸ್ ರೆಸಿಪ್ಟ್ ಬಗ್ಗೆ, ಸೆಂಟ್ರಲ್ ನೆಟ್ ಟ್ಯಾಕ್ಸ್ ಎಷ್ಟು, ನಾನ್ ಟ್ಯಾಕ್ಸ್ ರೆಸಿಪ್ಟ್ ಎಷ್ಟು, ಮತ್ತೆ ಸಾಲವಲ್ಲದ ಕ್ಯಾಪಿಟಲ್ ರೆಸಿಪ್ಟ್ಸ್ ಎಷ್ಟು ಅನ್ನೋದ್ರ ಬಗ್ಗೆ ಇಲ್ಲಿ ಗ್ರಾಫ್ ಕೊಟ್ಟಿದ್ದೀನಿ, ಒಂದ್ಸಲ ಕಣ್ಣಾಡಿಸ್ಕೊಳ್ಳಿ ಸಾಕು. ಇದೆಲ್ಲ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದಿಷ್ಟು ಪ್ರಮುಖವಾಗಿ ಬಜೆಟ್ ಬಗ್ಗೆ ಸ್ನೇಹಿತರೆ. ನಾನು ಒಂದೇ ಲೈನಲ್ಲಿ ಹೇಳ್ತಾ ಇರೋದೇನು ಅಂದ್ರೆ, 3 ಕರ್ತವ್ಯಗಳನ್ನ ಇಟ್ಕೊಂಡು ಆ 3 ಕರ್ತವ್ಯಗಳ ಮೇಲೆ ಬಜೆಟ್ ಡಿಸ್ಕಸ್ ಮಾಡಿದ್ರೆ ಹೆಚ್ಚು ಲಾಸ್ಟ್ ಟೈಮ್ ತರ ಹೊಸ ಪ್ರೋಗ್ರಾಮ್ಗಳು, ಹೊಸ ಟ್ಯಾಕ್ಸ್ ಏನು ಇನ್ಕಮ್ ಟ್ಯಾಕ್ಸ್ ರಿಫಾರ್ಮ್ಸ್ ಆ ತರ ಏನಿಲ್ಲ. ಇರೋದ್ರಲ್ಲೇ ಒಂದಷ್ಟು ಪಾಲಿಶ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ, ಯಾಕಂದ್ರೆ ವಿಕಸಿತ ಭಾರತ ಏನಾಗ್ಬೇಕು ನಮ್ದು 2047ಗೆ, ಅದಕ್ಕೆ ಸಂಬಂಧಪಟ್ಟ ಲಾಂಗ್ ಟರ್ಮ್ ಇನ್ವೆಸ್ಟ್ ಬಗ್ಗೆ ಮಾತಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಡೆವಲಪ್ಮೆಂಟ್ ಮಾತಾಡಿದ್ದಾರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ ಸ್ನೇಹಿತರೆ. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿತ್ತು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಲಿಂಕ್ಸ್ ಗಳನ್ನ ನಮ್ಮ ಸರ್ವೇದಾಗಿರ್ಬೋದು ಎಲ್ಲ ಪ್ಲೇ ಲಿಸ್ಟ್ ಕೆಳಗೆ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಯಾಕಂದ್ರೆ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.